ಸರ್, ಈ ಮಂಡಿಪೇಟೆಯಲ್ಲಿ ಆ ಹಮಾಲಿಗಳು ದಲಿತ ಕಾರ್ಯಕರ್ತನ ಕಂಡ ತಕ್ಷಣನೇ ಬಂದು ಅವರ ಚಡ್ಡಿ ಜೇಬಿಂದ ಕಡಲೆಕಾಯಿ ಬೀಜನ ಕೊಟ್ಟು ಅವ್ರ ಜೊತೆ ನಿಲ್ತಿದ್ದಿತ್ತು. ಅಂದರೆ ದಲಿತ ಚಳುವಳಿಯನ್ನು ಇವಾಗೂ ಒಂದು ಫ್ರೇಮ್ನಲ್ಲೇ ನೋಡಿಬಿಡ್ತಾರೆ. ಆ್ಯಕ್ಚುಲಿ ಹಾಗೆ ನೋಡಿಕೊಂಡ್ರೆ ದಲಿತ ಚಳುವಳಿಯ ಎತ್ಕೊಂಡಿರ್ತಕ್ಕಂಥ ಇಶ್ಯೂ, ಬೇರೆ ಬೇರೆ ಒ ಬಿ ಸಿ ಜನವರ್ಗಕ್ಕೆ ಸಂಬಂಧಪಟ್ಟ ಅವಮಾನ, ಬೇರೆ ಬೇರೆ ವರ್ಗದ ನೋವುಗಳಿಗೂ ಸ್ಪಂದಿಸಿದೆ. ಅದನ್ನು ಆ ಪ್ಯಾಟರ್ನಲ್ಲಿ ನೋಡೋದೇ ಇಲ್ಲ. ಬಹುಪಾಲು ನಮ್ಮ ವ್ಯಾಖ್ಯಾನಗಳು ಇಲ್ಲಿಗೆ ಬಂದು ನಿಂತ್ಬಿಡ್ತಾರೆ. ಅದು ಒಂದು ರೀತಿ ದಲಿತರ ಆಕ್ರೋಶ ಅನ್ನೋ ಥರದಲ್ಲಿ. ಹಾಗಾಗಿ ಆ ಮಂಡಿಪೇಟೆಯ ಕಾರ್ಮಿಕರು ಆ ಅನುಭವಗಳು ಅದನ್ನು ಸ್ವಲ್ಪ ಹಂಚಿವೆ, ಅದನ್ನು ಒಂಚೂರು. ಆ ಮಂಡಿಪೇಟೆಯ ಇಬ್ಬರು ನರಸಿಯಪ್ಪ ಮತ್ತು ಬಿ ಎಚ್ ಗಂಗಾಧರ್ ಅಂತ ಈಗಲೂ ಬದುಕಿದ್ದಾರೆ ಅವರು. ಅದೊಂದು ವಿಶಿಷ್ಟವಾದ ದಲಿತ ಸಂಘರ್ಷ ಸಮಿತಿಯ ಹೋರಾಟದ ವಿಶಿಷ್ಟವಾದ ಅನುಭವ. ಆ ಇಡೀ ಮಂಡಿಪೇಟೆಯಲ್ಲಿದ್ದ ಎಲ್ಲ ಅಮಾಲರು ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರಾಗಿತ್ತು. ಅದು ಒಂದು ಸಂದರ್ಭ ಬರ್ತದೆ, ಅವರಿಗೆ ಕೂಲಿ ವಿಚಾರದಲ್ಲಿ ಮಾಲೀಕರಿಗೆ ಮತ್ತು ಇವರಿಗೆ ಅಮಾಲರಿಗೆ ಒಂದು ಜಗಳ ಬರ್ತದೆ. ಆ ಜಗಳ ಏನಪ್ಪ ಅಂದರೆ, ಆ ಮೂಟೆಗೆ ಇಷ್ಟು ರೂಪಾಯಿ ಅಂತ ಅದು ಕೊಡ್ತಾ ಇದ್ದಿದ್ದು. ಆ ಮೂಟೆಗೆ ಇಷ್ಟರ ಜೊತೆಗೆ ಅವರು ಪಡಿ ಅಂತ ತಗೊಳ್ಳೋರು ಕೆಳಗಡೆ. ಈ ಎಳತೆ ಎಲ್ಲ ಆದಮೇಲೆ ಅದರಲ್ಲಿ 1 kg 2 kg ಇದನ್ನು ತಗೊಂಡು, ರಾಗಿ ಆಗ್ಬೋದು, ಕಡಲೆಕಾಯಿ ಆಗ್ಬೋದು, ಯಾವುದೇ ದವಸ ಆಗಲಿ, ಅವರು ಹಳೆದ ಕೊನೆಯಲ್ಲಿ 1 kg 2 kg ಇದನ್ನು ಅವರು ತಗೊಳ್ತಾ ಇದ್ರು. ಅದರಲ್ಲಿ ನನಗೂ ಪಾಲು ಬರಬೇಕು ಅಂತೇಳಿ ಮಾಲೀಕರುಗಳು ಆ ವಿಚಾರದಲ್ಲಿ ಜಗಳ ಆದಾಗ ಅವರು ಎಲ್ಲ ಅಮಾಲರು ದಲಿತ ಸಂಘರ್ಷ ಸಮಿತಿಯನ್ನು ಮೊರೆ ಹೋದರು. ಆ ದಲಿತ ಸಂಘರ್ಷ ಸಮಿತಿಯನ್ನು ಆ ಸಮಸ್ಯೆನ ಕೈಗೆತ್ಕೊಂಡು ಇಡೀ ಈ ಅಮಾಲರ ಸಮೂಹನೇ ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರನ್ನು ಮಾಡ್ಕೊಂಡು ಆ ಸಂಘರ್ಷ ಅಮಾಲರ ಸಂಘನ ರಿಜಿಸ್ಟರ್ ಮಾಡಿಸಿ ಒಂದು ದೊಡ್ಡ ಹೋರಾಟ ರೂಪಿಸಿ ಅದರಲ್ಲಿ ಸಫಲರಾಗಿ, ಆನಂತರದಲ್ಲಿ ಆ ಸಂಘ ಏನಾಯಿತು ಅಂದರೆ, ಆ ಸಂಘದ ಸದಸ್ಯರು ಅವರೆಲ್ಲ ಸೇರಿ ಪ್ರತಿ ವರ್ಷ ಏನು ನಮ್ಮ ಸರಳ ವಿವಾಹನ ಮಾಡೋದಕ್ಕೆ ಆ ಸಂಘ ಮುಂದಾಯಿತು. ಅದು ಸುಮಾರು 10-15 ವರ್ಷದವರೆಗೂ ನಡೀತು. ಆನಂತರ ಬೇರೆ ಬೇರೆ ಶಕ್ತಿಗಳು ಆ ಸಂಘದಲ್ಲಿ ಇದಾಗಿ ಅದು ನಿಂತೋಯ್ತು. ಅಂದರೆ ಅಮಾಲರ ಸಂಘದ ಅಧ್ಯಕ್ಷರಿದ್ರು ಒಬ್ಬರು, ಏನೋ ತಮಿಳಿಯನ್ನವರು, ಆ ಹೆಸರು ಮರ್ತ್ಬಿಟ್ಟಿದ್ದೀನಿ. ಆ ತಮಿಳಿಯನ್ನು ಪ್ರತಿ ಸಭೆಯಲ್ಲಿ ಪ್ರತಿ ವಾರಕ್ಕೆ ಅಮಾಲರ ಸಭೆ ನಡೆಯೋದು, ದಲಿತ ಸಂಘರ್ಷ ಸಮಿತಿಯ ಕಾರ್ಯಕರ್ತರ ಸಭೆ. ಅವರು ಪ್ರಾರಂಭದಲ್ಲಿ ಯೇಸು ಬಗ್ಗೆ ಒಂದು ಪ್ರಾರ್ಥನೆ ಮಾಡೋರು. ಅವಾಗ ನಾವು ಯೇಸು ಬಗ್ಗೆ ಪ್ರಾರ್ಥನೆ ಮಾಡಬಾರ್ದು, ದೇವ್ರ ಬಗ್ಗೆ ಪ್ರಾರ್ಥನೆ ಮಾಡಬಾರ್ದು ಅಂತೇಳಿ ಪ್ರತಿಭಟಿಸ್ತಿರ್ಲಿಲ್ಲ. ಯಾಕೆಂದರೆ ಅದು ಅವರ ಕ್ರಮ. ಆ ಕ್ರಮನ ನಾವು ಇದು ಮಾಡಿದ್ರೆ ಬೇರೆ ರೀತಿಯ ಇದನ್ನ ಆಲೋಚನೆ ಅವರಲ್ಲಿ ಬರ್ತದೆ ಅಂತೇಳಿ. ಆಮೇಲೆ ನಿಧಾನವಾಗಿ ಅವರನ್ನು ಮನಸ್ಸು ಬದಲಾಯಿಸಿ, ಅಂದರೆ ಈ ದಲಿತ ಸಂಘರ್ಷ ಸಮಿತಿಯ ಒಂದು ತತ್ವ ಏನು, ದಲಿತ ಸಂಘರ್ಷ ಸಮಿತಿಯ ಸಿದ್ಧಾಂತ ಏನು ಅಂತೇಳಿ ಅವಿದ್ಯಾವಂತರಾದ ಅವ್ರ ಮೇಲೆ ನಾವು ನಮ್ಮ ತತ್ವನ ಏರಕ್ಕೆ ಹೋದ್ರೆ ಅವ್ರ ಮನಸ್ಸೇ ಬದಲಾವಣೆ ಆಗ್ತದೆ ಅಂತೇಳಿ ಇದಾದಾಗ ಕೊನೆಗೆ ಅವರು ಬದಲಾವಣೆ ಆದರು. ನಮ್ಮ ಜೊತೆ ಒಡನಾಡ್ತಾನೆ, ನಮ್ಮ ಸಂಘರ್ಷ ಸಮಿತಿಯ ಹಿರಿಯ ಕಾರ್ಯಕರ್ತರ ಜೊತೆ ಸಂಭಾಷಣೆ ಮಾಡ್ತಾನೆ ಅವರು ಇಡೀ ಇದನ್ನ ಬದಲಾಯಿಸ್ಕೊಂಡ್ರು. ಆ ರೀತಿಯ ಒಂದು ಏನು ಸನ್ನಿವೇಶ ಆಗಿನ ಕಾಲದ ದಲಿತ ಸಂಘರ್ಷ ಸಮಿತಿಯ ಕಾರ್ಯಕರ್ತರಲ್ಲಿತ್ತು. ಹಿರಿಯ ಕಾರ್ಯಕರ್ತರು ಕೂಡ, ದೊಡ್ಡ ದೊಡ್ಡ ಇವರಿದ್ದವರು ಕೂಡ ಯಾವತ್ತೂ ತನ್ನ ಸಿದ್ಧಾಂತವನ್ನ, ತನ್ನ ಮಾತನ್ನ ಒಬ್ಬ ಸಾಮಾನ್ಯ ಕಾರ್ಯಕರ್ತರ ಮೇಲೆ ಎತ್ತಿಲ್ಲ. ತಾನು ನಡೆಯುವುದರ ಮೂಲಕ ತನ್ನ ನಡವಳಿಕೆಯಿಂದನೇ ಕಾರ್ಯಕರ್ತರನ್ನ ಬದಲಾಯಿಸೋಂಥ ಸನ್ನಿವೇಶ ಆ ಕಾಲದಲ್ಲಿ ಇತ್ತು. ನಂದೊಂದು ಪ್ರಶ್ನೆ ಸರ್, ಈಗ ಪ್ರತಿಭಟನೆಯ ಬೇರೆ ರೂಪಕ್ಕೆ ನನಗೆ ಗಾಂಧಿ ಮಾದರಿ ಅಂತ ಒಂದು ಮಾತು ಹೇಳಿದ್ರಿ. ಅದ್ರ ಜೊತೆಗೆ ನೀವೇನೇ ಖುದ್ದು ಅದಕ್ಕೆ ಸಾಕ್ಷಿಯಾಗಿದ್ರಿ. ಯಾಕಂದರೆ ಪಿಕೆಟಿಂಗ್ ಮಾಡಬೇಕಾದ್ರೆ ಯಾರು ಕಾರ್ಯಕರ್ತರ ಮೇಲೆ ಒಬ್ಬ ಪೊಲೀಸ್ನವರು ಇನ್ನೇನು ತುಂಬ ರೋಪ್ ಹಾಕ್ಬಿಟ್ಟು ದೌರ್ಜನ್ಯ ಮಾಡಿ ಲಾಠಿ ಎತ್ತುವಂಥ ಸಂದರ್ಭದಲ್ಲಿನೇ ಅಲ್ಲಿದ್ದಂಥ ಕೃಷ್ಣಪ್ಪರು ಬಂದುಬಿಟ್ಟು ಆ ಪೊಲೀಸ್ನವರಿಗೆ ಮನವರಿಕೆ ಮಾಡಿ, ನೀವು ನಿಮ್ಮ ಕರ್ತವ್ಯ ಮಾಡ್ತಿರೋದು ನಿಮ್ಮ ಹೊಟ್ಟೆಪಾಡಿಗಾಗಿನೇ, ನಾವೂ ಹೋರಾಟ ಮಾಡ್ತಿರೋದು ಲಕ್ಷಾಂತರ ಜನರ ಈ ಅನ್ನಕ್ಕೋಸ್ಕರ ಅಂತೇಳಿ ಒಂದು ಕಾರ್ಯಕರ್ತರ ಬ್ಯಾಗಲ್ಲಿದ್ದಂಥ ಒಂದು ಚಪಾತಿಯನ್ನು ತೋರಿಸ್ಬಿಟ್ಟು, ನೋಡಿ ಸರ್ ಇದಕ್ಕೋಸ್ಕರ ನಾವು ಮಾಡ್ತಿರೋದು,
ದಯವಿಟ್ಟು ಇದಕ್ಕೆ ನಮ್ಮ ನ್ಯಾಯಯುತ ಹಕ್ಕಿಗೆ ನೀವು ತೊಂದರೆ ಕೊಡಬೇಡಿ ಅಂದಾಗ ಅಲ್ಲೇ ಇದ್ದಂಥ ಇನ್ನೊಬ್ಬ ಮೇಲಧಿಕಾರಿ ಬಂದು ಆ ಪೊಲೀಸ್ ಅವರನ್ನ ಬೇರೆ ಕಡೆ ವರ್ಗಾವಣೆ ಮಾಡಿ ಇವ್ರಿಗೆ ಅನುಕೂಲ ಮಾಡಿಕೊಡ್ತಾರೆ. ಅಂದರೆ ಪ್ರತಿಭಟನೆಯ ಇದೊಂದು ಮಾದರಿ ಕೃಷ್ಣಪ್ಪರೇ ತೋರಿಸ್ಕೊಟ್ಟಿರ್ತಕ್ಕಂಥದ್ದು. ಅಂದರೆ ಎಲ್ಲ ಕಡೆನೂ ನಾವು ಬರೀ ಕೂಗಾಟದ್ದಂತಲ್ಲ, ಒಂದಿಷ್ಟು ಮಾನವೀಯವಾಗಿ ಮನಸ್ಸುಗಳನ್ನು ಗೆಲ್ಲಬೇಕು ಅಂತ ಅದೊಂದು ಮಾದರಿ ನನಗೆ ಅನಿಸ್ತು. ಆಮೇಲೆ ಇನ್ನೊಂದು ಅಂಬೇಡ್ಕರ್ ಅವರು ಮಹಾಡ್ ಕೆರೆಯ ಸತ್ಯಾಗ್ರಹ ಸಂದರ್ಭದಲ್ಲಿ ವೀರಭದ್ರ ಸ್ವಾಮಿ ದೇವಸ್ಥಾನದಲ್ಲಿ ದಲಿತರು ನುಗ್ಗಿಬಿಟ್ರು ಅಂತೇಳಿ ಸುಮ್ಮನೆ ವದಂತಿ ಹಬ್ಬಿಸಿದಾಗ ಆ ಕಾರ್ಯಕರ್ತರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಆಗಿಬಿಡ್ತೈತೆ. ಆ ಸಂದರ್ಭದಲ್ಲೂ ಸಹ ಅಂಬೇಡ್ಕರ್ ಅವರು ಒಂದು ಕರೆ ಕೊಟ್ಟಿದ್ರು ಪ್ರತಿರೋಧ ಬೇರೆ ರೀತಿಯಾಗಿರ್ತಾ ಇತ್ತು. ಆದ್ರೂ ಅವರು ಅಲ್ಲಿನೂ ಸಹ ಅಹಿಂಸಾತ್ಮಕವಾಗಿಯೇ ಪ್ರತಿರೋಧವನ್ನು ಒಡ್ಡಬೇಕು ಅಂತ ಹೇಳ್ಬಿಟ್ಟು ತನ್ನ ಕಾರ್ಯಕರ್ತರಿಗೆ ಹೇಳ್ತಾರೆ. ಈ ಎರಡು ಮಾದರಿಗಳು ನಿಮಗೆ ಬಹುಶಃ ಪ್ರಭಾವ ಬೀರಿರ್ಬೋದು ಅಂತ ನಾನು ಇದ್ರ ಬಗ್ಗೆ ನೀವು ಏನು ಹೇಳ್ತೀರಿ ಸರ್? ಪೊಲೀಸ್ ಘಟನೆ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಡೆದಿದ್ದು. ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಎಲ್ಲ ಸಚಿವರ ಮನೆ ಮುಂದೆ ದಲಿತ ಸಂಘರ್ಷ ಸಮಿತಿ ಪಿಕೆಟಿಂಗ್ ಮಾಡೋ ಅಂತ ಕಾರ್ಯಕ್ರಮನ ಹಮ್ಮಿಕೊಂಡಿತ್ತು. ತುಮಕೂರು ಜಿಲ್ಲೆಯ ಎಲ್ಲ ಕಾರ್ಯಕರ್ತರು ಕೃಷ್ಣಪ್ಪನವ್ರ ಮುಖಂಡತ್ವದಲ್ಲಿ ರಾಮಕೃಷ್ಣ ಹೆಗಡೆ ಅವರ ಮನೆಯಲ್ಲಿ ಹೋಗಿದ್ವಿ. ಮಂಡ್ಯದವರು ಹಿಂಗೆ ಪ್ರತಿಯೊಂದು ಜಿಲ್ಲೆನವರು ಒಂದೊಂದು ಸಚಿವರ ಮನೆ ಮುಂದೆ ಅಂತೇಳಿ ಇತ್ತು. ಅಲ್ಲಿ ಎರಡು ಘಟನೆಗಳು ನಡೆದು, ಒಂದು ನಾನೇ ಸಾಕ್ಷಿಯಾಗಿದ್ದು ರಾಮಕೃಷ್ಣ ಹೆಗಡೆ ಅವ್ರ ಮನೆ ಮುಂದೆ ನೀವು ಹೇಳಿದ್ದು, ಆ ಪೊಲೀಸ್ನವನಿಗೆ ಒಂದು ಅವ್ರಿಗೆ ಅವ್ರದೇ ಆದಂಥ ಒಂದು ಪಾಠನ ಹೇಳ್ಕೊಟ್ಟಿರ್ತಾರೆ ಅವ್ರ ಟ್ರೈನಿಂಗಲ್ಲಿ. ಮತ್ತೊಂದು ಇದರಲ್ಲಿ ಅವ್ರಿಗೇನಂದರೆ ದಬಾವಣೆ ಮೂಲಕ ಯಾವುದೇ ಚಳುವಳಿ ಆಗ್ಬೋದು ಮತ್ತೊಂದು ಆಗ್ಬೋದು, ದಬಾವಣೆ ಮೂಲಕ ಅದನ್ನು ಹತ್ತಿಕ್ಕುವಂಥ ಒಂದು ಕ್ರಮ, ಅಂದರೆ ಬದಲಾವಣೆ ಮಾಡೋ ಅಂಥ ಕ್ರಮ ಎರಡೂ ಹೇಳ್ಕೊಟ್ಟಿರ್ತಾರೆ ಅವರು. ಈ ಹೆಚ್ಚಿನ ಪೊಲೀಸ್ನವರು ದಬಾವಣೆ ಮೂಲಕ ಹತ್ತಿಕ್ಕುವಂಥ ಪ್ರಯತ್ನಗಳನ್ನೇ ಜಾಸ್ತಿ ಮಾಡ್ತಾರೆ. ಅವತ್ತೇನಾಯಿತು, ಒಬ್ಬ ಸಬ್ ಇನ್ಸ್ಪೆಕ್ಟ್ರು ಇವರು ರಾಮಕೃಷ್ಣ ಹೆಗಡೆ ಅವರು ಒಳಗಡೆ ಇದ್ದಾರೆ, ಬಂದು ನಮ್ಮ ಜೊತೆ ಮಾತಾಡ್ತಾರೆ ಅಂತೇಳಿ ನಾವೆಲ್ಲ ಕಾಯ್ತಾ ಇದ್ವಿ. ಬೆಳಿಗ್ಗೆ 6 ಗಂಟೆಗೆಲ್ಲ ಅಲ್ಲಿಗೆ ಹೋಗಿದ್ವಿ. ಯಶವಂತಪುರದಲ್ಲಿ ಇಡೀ ಎಲ್ಲ ಕಾರ್ಯಕರ್ತರು, ಇಡೀ ಸ್ಟೇಟಿಂದ ಬಂದಿದ್ದ ಎಲ್ಲ ಕಾರ್ಯಕರ್ತರು ಯಶವಂತಪುರದಲ್ಲಿ ವಾಸ ಇದ್ದು ಆಯಾ ಇದಕ್ಕೆ ನಡ್ಕೊಂಡೇ ಹೋಗಿದ್ವಿ. 6 ಗಂಟೆಗೆ ಹೋದ್ರೆ 11 ಗಂಟೆ ಆದ್ರೂ ಅವ್ರು ಬಂದು ನಮ್ಮ ಜೊತೆ ಮಾತಾಡೋ ಅಂತ ಸೌಜನ್ಯ ತೋರಿಸ್ಲಿಲ್ಲ. ಆಮೇಲೆ ಅಲ್ಲಿದ್ದ ಕಾರ್ಯಕರ್ತರೆಲ್ಲ ರೊಚ್ಚಿಗೆದ್ದು ಮನೆ ಒಳಗೆ ನುಗ್ಗಕ್ಕೆ ಪ್ರಯತ್ನ ಮಾಡಿದ್ರು. ಆ ಪ್ರಯತ್ನ ಮಾಡಿದ ತಕ್ಷಣ ಸಬ್ ಇನ್ಸ್ಪೆಕ್ಟ್ರು ಲಾಠಿ ತಗೊಂಡು ಹೊಡೆಯಕ್ಕೆ ಬಂದ. ಆ ಲಾಠಿ ತಗೊಂಡು ಹೊಡೆಯಕ್ಕೆ ಬಂದ ತಕ್ಷಣ ಕೃಷ್ಣಪ್ಪನವ್ರು ಅಲ್ಲೆಲ್ಲೋ ಆ ಕಡೆ ಇನ್ನೊಬ್ಬ ಅಧಿಕಾರಿ ಜೊತೆ ಮಾತಾಡ್ತಿದ್ದವರು ತಕ್ಷಣ ಹೊಡ್ ಬಂದು ಹೇಳ್ದಂಗೆ ಅವ್ರ ಬ್ಯಾಗ್ನ, ಇದು ಒಬ್ಬ ಕಾರ್ಯಕರ್ತನ ಬ್ಯಾಗ್ನಲ್ಲಿ ಚಪಾತಿ ಮಾಡಿ ಇಡೀ ಬೀದಿಗಳಲ್ಲಿ ಒಲೆ ಹಾಕಿ ಚಪಾತಿ ಮಾಡಿದ್ರು. ಆ ಚಪಾತಿ ತುಂಡು ತಗೊಂಡು ಅವನಿಗೆ ತೋರಿಸಿ, ನೋಡು ನೀನು ಕೆಲಸ ಮಾಡ್ತಿರೋದು ಈ ಚಪಾತಿಯ ತುಂಡಿಗೋಸ್ಕರ, ನಾವು ಇಡೀ ಜನಾಂಗದ ಚಪಾತಿ ತುಂಡಿಗೋಸ್ಕರ ನಾವು ಹೋರಾಟ ಮಾಡ್ತಿದ್ದೀವಿ. ನಿನಗೆ ಮಾನವೀಯತೆ ಇದ್ರೆ ನಮ್ಮ ಇದರಲ್ಲಿ ನಮ್ಮ ಹೋರಾಟದಲ್ಲಿ ಪಾಲ್ಗೊಳ್ಳಕ್ಕೆ ಸಾಧ್ಯ ಆದರೆ ಇರು, ಇಲ್ಲಾಂತಂದ್ರೆ ನಿನ್ನ ಕರ್ತವ್ಯ ನೀನು ಮಾಡು, ಕಾರ್ಯಕರ್ತರಿಗೆ ಹೊಡೆಯೋಂಥ ಪ್ರಯತ್ನ ಮಾಡಬೇಡ ಅಂತೇಳಿ ಹೇಳಿದ್ರು. ಅದನ್ನು ತಕ್ಷಣ ಒಬ್ಬ ಮೇಲಧಿಕಾರಿ ACP ಕೇಡ್ರನ್ನ ಒಬ್ಬ ಅಧಿಕಾರಿಗೆ ತಿಳಿಸಿದ ತಕ್ಷಣ ಆ ಸಬ್ ಇನ್ಸ್ಪೆಕ್ಟರ್ನ ಬದಲಾಯಿಸಿದ್ರು. ಆ ಸಬ್ ಇನ್ಸ್ಪೆಕ್ಟರ್ನ ಬದಲಾಯಿಸಿ ಇನ್ನೊಬ್ಬ ಸಬ್ ಇನ್ಸ್ಪೆಕ್ಟರ್ನ ಹಾಕಿದ್ರು. ಆಮೇಲೆ ನಮ್ಮನ್ನೆಲ್ಲ ಅವರು ಅಷ್ಟೊತ್ತಿಗೆ ರಾಮಕೃಷ್ಣ ಹೆಗಡೆ ಅವರು ಅಸೆಂಬ್ಲಿಗೆ ಬೇರೆ ಬಾಗಿಲಿಂದ ಹೊರಟೋಗ್ಬಿಟ್ಟಿದ್ರು. ಕೊನೆಗೆ ನಮ್ಮನ್ನೆಲ್ಲ ಅರೆಸ್ಟ್ ಮಾಡಿ ಜಾಲಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಹಾಕಿದ್ರು. ಆ ಜಾಲಹಳ್ಳಿ ಪೊಲೀಸ್ ಸ್ಟೇಷನ್ನಲ್ಲಿ ಒಬ್ಬ ನಮ್ಮ ಉಸ್ತುವಾರಿಗೆ ಒಬ್ಬ ಬೇರೆ ಸಬ್ ಇನ್ಸ್ಪೆಕ್ಟರ್ನ ನೇಮಿಸಿದ್ರು. ಎಂಥ ಮಾನವೀಯ ವ್ಯಕ್ತಿ ಅಂತಂದ್ರೆ, ನಮಗೆಲ್ಲ ಅದು ಪೊಲೀಸ್ ಇದರಲ್ಲೂ ಐತೆ, ಯಾವುದೇ ವ್ಯಕ್ತಿಗಳನ್ನ ಅರೆಸ್ಟ್ ಮಾಡಿದ್ರೆ ಅವ್ರಿಗೆ ಊಟ ಕೊಡಬೇಕು, ಅವರು ಇದು ಮಾಡಬೇಕು ಅಂತೇಳಿ ಇದೆ. ಆದರೆ ಪೊಲೀಸ್ನವ್ರು ಅದನ್ನು ಮಾಡೋದಿಲ್ಲ. ಅವತ್ತು ನಮ್ಮ ಉಸ್ತುವಾರಿಗೆ ಬಂದ ಸಬ್ ಇನ್ಸ್ಪೆಕ್ಟ್ರು ನಮಗೆಲ್ಲ ಹೋಟ್ಲಿಂದ ಊಟ ತರಿಸ್ಕೊಟ್ಟು ಊಟ ಮಾಡಿಸಿ ಕೊನೆಗೆ ಸಾಯಂಕಾಲ 6 ಗಂಟೆವರೆಗೂ ನಮ್ಮನ್ನ ಸ್ಟೇಷನ್ನಲ್ಲಿ ಇಟ್ಕೊಂಡು ಬಿಡುಗಡೆ ಮಾಡಿದೀವಿ ಅಂತೇಳಿ ಆದೇಶ ಬಂತು. ಬಿಡುಗಡೆ ಮಾಡಿದಾಗ ವ್ಯಾನ್ನಲ್ಲಿ ತಂದು ನಮ್ಮನ್ನ ರೈಲ್ವೆ ಸ್ಟೇಷನ್ನಿಗೆ ಬಿಟ್ಟು ನನ್ನ ಜೊತೆ ಭಾಳ ಚೆನ್ನಾಗಿ ಸಹಕರಿಸಿದ್ರು ಸರ್, ನಿಮ್ಮ ಮುಖಂಡತ್ವದಲ್ಲಿ ನನಗೆ ಒಳ್ಳೆ ಹೆಸರು ಬರಂಗೆ ಮಾಡಿದ್ರಿ, ತುಂಬ ಧನ್ಯವಾದ ಅಂತೇಳಿ ಹೇಳಿ ನಮ್ಮನ್ನ ಬೀಳ್ಕೊಟ್ಟು ಹೋದ. ಅಂದರೆ ಅದೊಂದು ಕ್ರಮ. ಅಲ್ಲಿ ದೌರ್ಜನ್ಯದಿಂದ ಚಳುವಳಿಗಾರನ ಹಿಮ್ಮೆಟ್ಟಿಸೋದು ಒಂದು ಕ್ರಮ, ಒಳ್ಳೆತನದಿಂದ ನಾವು ಹಿಮ್ಮೆಟ್ಟಿಸೋಂಥ ಕ್ರಮ. ಆ ಒಳ್ಳೆತನದಿಂದ ಹಿಮ್ಮೆಟ್ಟಿಸೋಂಥ ಕ್ರಮ ಭಾಳ ಪರಿಣಾಮಕಾರಿಯಾದಂಥ ಪರಿಣಾಮ ಬೀಳ್ತದೆ ಅಂತೇಳಿ ನನಗೆ ಅನ್ನಿಸ್ತು. ಸರ್, ಇದು ಕೊನೆಗೆ ಸಿದ್ಧಲಿಂಗ ಅವರು
ಕಾವ್ಯ ಖಡ್ಗವಾಗದೆ ಆಗೋದಕ್ಕಿಂತ ಕೊಳಲಾಗಬೇಕು ಅಂತ ಹೇಳ್ತಾರೆ. ಗೊತ್ತಿಲ್ಲ, ಅವರು ಪ್ರಜ್ಞೆಯಿಲ್ಲಾದಂಥ ಬದಲಾವಣೆ. ನಿಮಗೆ ಕೆಲವು ಸಲ ಈ ಆತ್ಮಕಥೆಯ ಸನ್ನಿವೇಶಗಳು DSS ಕಾರ್ಯಕರ್ತರ ಒಂದು ಏನು ಆ ರೂಕ್ಷತೆ ಅಥವಾ ಆ ಪಬ್ಲಿಕ್ನ ಅಟೆಂಡ್ ಮಾಡೋ ಕ್ರಮದಲ್ಲಿ ನಿಮಗೂ ಕೆಲವು ಸಲ ಅದು ಅದ್ರ ಬಗ್ಗೆ ನಿಮಗೆ ಇದು ಹೀಗೆ ಮಾಡಬಾರ್ದಲ್ಲ ಅನ್ನೋ ಥರದ್ದು ಅನಿಸಿದೆ. ಬಹುಶಃ ಈ ಥರದ ಏನು ಅದು ಮುಜುಗರ ಅಂತ ನಾನು ಕರೆಯಲ್ಲ, ಬಟ್ ಬೇರೆ ಮಾಡಬೇಕು ಅಂತ ನಿಮ್ಗೇನಾದರೂ ನೀವು ವೈಯಕ್ತಿಕವಾಗಿ ಒಂದು ಸಮೂಹದ ಜೊತೆ ಇದ್ದು ಚಳುವಳಿಯ ಜೊತೆ ಇದ್ದು ಅನ್ನೋ ಜೊತೆಗೆ ನಾನು ನನ್ನ ವ್ಯಕ್ತಿ ಕೇಂದ್ರಿತವಾದ ಪ್ರಜ್ಞೆಯಲ್ಲಿ ಇಲ್ಲ ಅದನ್ನು ಮೀರಿ ನಾವು ಹೀಗೆ ಹೋಗ್ಬೋದು ಅಂತ ಅನಿಸುವಂಥದ್ದು ಏನಾದರೂ ಈ ಆತ್ಮಕಥೆ ಬರೆಯೋ ಸಂದರ್ಭದಲ್ಲಿ ಅನಿಸಿತ್ತಾ? ಅಂದರೆ ನೀವು ಈ ದಲಿತ ಚಳುವಳಿಯ ಕಾರ್ಯಕರ್ತರು ಮತ್ತು ಪಬ್ಲಿಕ್ನಲ್ಲಿ ಭಾಷೆ ಇತ್ತಲ್ಲ, ಅದ್ರ ಬಗ್ಗೆ ಮುಜುಗರ ವ್ಯಕ್ತಪಡಿಸ್ತೀರಿ. ಅಂದರೆ ಈ ಥರ ಬೇಕಿಲ್ಲ ಅನ್ನೋ ಥರದಲ್ಲಿ ಅದು ಸರಿ ಇದೆ. ಆದರೆ ನಿಮಗಿದು ಒಂದು ಸಮೂಹ ಅಥವಾ ಚಳುವಳಿಯ ಜೊತೆ ಇದ್ದಾಗ್ಯೂ ಕೂಡ ಅದರಾಚೆಗೆ ವ್ಯಕ್ತಿಯಾಗಿ ಇನ್ನೂ ನಾವು ಬೇರೆ ಚಿಂತಿಸ್ಬೋದು, ಇನ್ನು ಬೇರೆ ಥರದಲ್ಲಿ ನಾವು ಆವರಿಸ್ಕೊಳ್ಬೋದು ಅಂತ ನಿಮ್ಗೆ ಅನಿಸಿತಾ? ಅದು ಈ ಆತ್ಮಕಥೆ ಬರೆಯುವಂಥ ಸಂದರ್ಭದಲ್ಲಿ ನಿಜ. ನಾನು ಅಲ್ಲಿ ದಾಖಲು ಮಾಡಿದ್ದೀನಿ. ಏನಂದರೆ ನಾವು ಡಿಗ್ರಿ ಮುಗಿಸಿ LLBಗೆ ಫಸ್ಟ್ ಸೇರೋಕ್ಕೆ ಪ್ರಾರಂಭ ಮಾಡಿದಾಗ ದಲಿತ ಸಂಘರ್ಷ ಸಮಿತಿ ಅದರ ವೇಗವನ್ನು ಹೆಚ್ಚಿಸ್ಕೊಂಡಿತ್ತು. 1976ನೇ ಇಸ್ವಿನಲ್ಲಿ ಮೊದಲ ಸಭೆ ತುಮಕೂರಿನಲ್ಲಿ ನಡೀತು. ನಾವು 1978ರಲ್ಲಿ ಡಿಗ್ರಿ ಮುಗಿಸಿ ಈಚೆ ಬಂದಾಗ ಸ್ವಲ್ಪ ಅದರ ವೇಗ ಹೆಚ್ಚಿಸ್ಕೊಂಡಿತ್ತು ತುಮಕೂರು ಜಿಲ್ಲೆಯಲ್ಲಿ. ಆ ಪ್ರಾರಂಭದಲ್ಲಿ ಈಗ ನೋಡಿ, ನಾವು ಈ ಡಿಗ್ರಿ ಮುಗಿದು ದಲಿತ ಸಂಘರ್ಷ ಸಮಿತಿ ಸಹವಾಸಕ್ಕೆ ಬರೋವರೆಗೂ ಅಂಬೇಡ್ಕರ್ ಏನು ಅಂತ ನಮಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಅಂಬೇಡ್ಕರ್ನ ಓದ್ಕೊಂಡಿರ್ಲಿಲ್ಲ ನಾವು. ಎಲ್ಲೋ ಒಂದು ಕಡೆ ನಮ್ಮ ಪಾಠದ ಪಠ್ಯಪುಸ್ತಕದಲ್ಲಿದ್ದ ಗಾಂಧಿನ, ಪಠ್ಯಪುಸ್ತಕದಲ್ಲಿದ್ದ ಅಂಬೇಡ್ಕರ್ನ ಓದ್ಕೊಂಡಿದ್ವಿ ಹೊರತು ಅಂಬೇಡ್ಕರ್ ಏನು ಅಂತೇಳಿ, ಅಂಬೇಡ್ಕರ್ ನಮ್ಮ ಸಂವಿಧಾನ ಬರೆದ್ರು ಅಂತ ಎಲ್ಲೋ ಒಂದು ಕಡೆ ಪಠ್ಯಪುಸ್ತಕದಲ್ಲಿದ್ದಾಗ ಇದ್ದಿದ್ದನ್ನ ಮಾತ್ರ ಓದ್ಕೊಂಡಿದ್ವಿ. ಆದರೆ ಈ ಹೋರಾಟದಲ್ಲಿ ಆಗಾಗಲೇ ಮುಂಚೂಣಿನಲ್ಲಿದ್ದವರೆಲ್ಲರೂ ಆ ಅಂಬೇಡ್ಕರ್ ಮಾತುಗಳನ್ನ ಹೇಳೋರು, ಆ ಹೋರಾಟದ ರೀತಿನ, ಹೋರಾಟದ ಕ್ರಮನ ಹೇಳೋರು. ರಾಜಕಾರಣಿಗಳನ್ನ ಬೈಯೋರು, ವಿಶೇಷವಾಗಿ ರಾಜಕಾರಣಿಗಳನ್ನ ಬೈಯೋರು, ವಿಶೇಷವಾಗಿ ದಲಿತ ರಾಜಕಾರಣಿಗಳು ಸರ್ಕಾರದ ಜೊತೆ ಶಾಮೀಲಾಗಿ ಕೇವಲ ಕುರಿ ಕೋಳಿ ಸ್ಕೀಮ್ಗಳನ್ನ ದಲಿತರಿಗೆ ಕೊಟ್ಟು ಅವರಿಗೆ ಅಕ್ಷರ ಕೊಡೋ ಅಂಥ ಕ್ರಮನ ಮಾಡ್ತಾ ಇಲ್ಲ, ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇಲ್ಲ ಅಂತೇಳಿ ಪ್ರತಿ ರಾಜಕಾರಣಿನೂ ಬೈಯೋರು. ನಮಗಿನ್ನ ಆಗ್ತಾನೆ ನಾವು ಈ ಚಳುವಳಿಗೆ ಬಂದಿದ್ವಿ, ಮತ್ತು ಸಾಹಿತ್ಯನ ಓದೋಕ್ಕೆ ಆಗ್ತಾನೆ ಪ್ರಾರಂಭ ಮಾಡಿದ್ವಿ. ಏನಿದು ಪ್ರತಿಯೊಬ್ಬರನ್ನು ಬೈತಾರಲ್ಲ, ಪ್ರತಿಯೊಬ್ಬರನ್ನು ಬೈತಾ ಇದ್ರೆ ನಾವು ಇದು ಮಾಡೋದು ಹೆಂಗೆ? ಏನಾದರೂ ಒಂದು ಕೊಡುಕೊಳ್ಳುವಿಕೆ ಇದ್ಬೇಕಲ್ವಾ ಅಂತ ನಮಗೆ ಆಗಿನ ಇದರಲ್ಲಿ ಸನ್ನಿವೇಶದಲ್ಲಿ ಅನಿಸೋದು. ಆ ನಂತರದಲ್ಲಿ ಅದರ ಒಳಕ್ಕದಾದ್ಮೇಲೆ, ಆಮೇಲೆ ಅಂಬೇಡ್ಕರ್ನ ಓದ್ಕೊಂಡಾದ್ಮೇಲೆ ನಿಜ ಯಾಕೆ ಅವರು ಬೈತಾ ಇದ್ರು, ಯಾಕೆ ಅವರು ಅದನ್ನ ಟೀಕೆ ಮಾಡ್ತಿದ್ರು ಅನ್ನೋದು ನಮಗೆ ಅರಿವಿಗೆ ಬಂತು. ಥ್ಯಾಂಕ್ ಯು ಸರ್. ಈಗ ಕೇಳುಗರು ಸಂವಾದವನ್ನು, ಪ್ರಶ್ನೆಗಳನ್ನ ಅಥವಾ ಕೃತಿಯ ಬಗೆಗಿನ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚಿಕೊಳ್ಬೋದು. ಸರ್, ನೀವೊಂದು ಇನ್ಸಿಡೆಂಟ್ ನಡ್ಸ್ಕೊತೀರಾ. ನಿಮ್ಮ ಮನೆಯಲ್ಲಿ ಒಬ್ರು ರುದ್ರಪ್ಪ ಅಂತ ನನಗೆ ಹೆಸರು ಬರ್ತಾ ಇಲ್ಲ, ಅವ್ರು ಬಂದಿರ್ತಾರೆ. ಅಲ್ಲೊಬ್ರು ಒಕ್ಕಲಿಗರು ಮನೆ ಮಗಳಿಗೆ ಅವ್ರ ಮೇಷ್ಟ್ ಆಗಿರ್ತಾರೆ. ಅವ್ರು ಬಂದು ಊಟಕ್ಕೆ ಬನ್ನಿ ಅಂತ ಹೇಳ್ತಾರೆ. ಆದ್ರೆ ನಿಮ್ಮ ಅವರು ಹೊರಗಡೆ ಊಟ ಹಾಕ್ಸ್ಬಿಟ್ರೆ ಹೆಂಗಪ್ಪ ಅಂತ ನಿಮಗೆ ಭಯ ಇರುತ್ತೆ. ಸೊ ಅಂದ್ರೆ ಅಲ್ಲಿ ಊರಲ್ಲಿ ಎಲ್ಲ ಸರಿ ಇಲ್ಲ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಿದೆ. ಬಟ್ ನೀವು ಅದನ್ನ ಇನ್ಸಿಡೆಂಟ್ನ ಯಾವ ತರ ನೆನಪಿಸ್ಕೋತೀರಾ ಅಂದ್ರೆ, ಅವರು ಇಲ್ಲ ಅವ್ರ ಒಳಗಡೆ ಕರ್ಕೊಂಡೋಗಿ ಅವ್ರ ಜೊತೆಗೆ ಊಟ ಮಾಡಿಸ್ತಾರೆ. ಸೊ ಅದು ನೀವು ಅದು ಮಾನವೀಯ ನೆಲೆಯಲ್ಲಿ ನೀವು ಆತರ ನೆನಪಿಸ್ಕೊತಾ ಇದ್ದೀರಾ ಅಥವಾ ನಿಜವಾಗ್ಲೂ ಹಂಗೆ ಆಯ್ತಾ ಸರ್ ಅಲ್ಲಿ? ಇಲ್ಲ, ನಡೀತದೆ. ಏನಂದ್ರೆ ಪ್ರೊಫೆಸರ್ ರೇವಯ್ಯ ಇತ್ತೀಚೆಗೆ 1-2 ವರ್ಷದಿಂದ ತೀರ್ಕೊಂಡ್ರು ಅವರು. ಆಗ ಮಧುಗಿರಿ TVV ಕಾಲೇಜ್ನಲ್ಲಿ ಅವರು ಸ್ವಲ್ಪ ರ್ಯಾಷನಲಿಸ್ಟು, ರ್ಯಾಶ್ ಆಗಿ ನಮ್ಮ ಸಿದ್ಧಲಿಂಗಯ್ಯನವ್ರ ಥರ ಇದು ಮಾಡೋ ಅಂಥ ವ್ಯಕ್ತಿತ್ವ ಅವ್ರದ್ದು. ಆಗ ದಲಿತ ಸಂಘರ್ಷ ಸಮಿತಿ ಸ್ವಲ್ಪ ಹೆಚ್ಚಿನ ವ್ಯಾಪಕವಾಗಿ ಇಡೀ ಜಿಲ್ಲೆನಲ್ಲಿ ವ್ಯಾಪಿಸ್ಕೊಂಡಿತ್ತು. ನಮ್ಮೂರಿನಲ್ಲಿ
ಹಬ್ಬ, ಆ ಹಬ್ಬ ಜಲಸಂಘರ್ಷ ಸಮಿತಿಯಿಂದ ಇದ್ದೀವಿ ಅಂತೇಳಿ ನಮ್ಮೂರಿನ ಹಬ್ಬನ ನಾವು ಅವಾಯ್ಡ್ ಮಾಡೋಕ್ಕಾಗಲ್ಲ. ಆ ಹಬ್ಬಕ್ಕೆ ಇವ್ರನ್ನೆಲ್ಲ, ಮಾರಿ ಹಬ್ಬಕ್ಕೆ ಇವ್ರನ್ನೆಲ್ಲ ಕರ್ಕೊಂಡೋಗಿದ್ವಿ. ಈಗಲೂ ಅಮ್ಮ ಇದ್ದಾರೆ, ಲಕ್ಷ್ಮೀ ನರಸಿಂಹ ಅಂತ, ಈ ನಮ್ಮ ಅಂಬೇಡ್ಕರ್ ಕಾಲೇಜ್ ಆಪೋಸಿಟ್ ಮನೆ ಮಾಡ್ಕೊಂಡಿದ್ದಾರೆ ಅಮ್ಮ. ಅವ್ರ ಸ್ಟೂಡೆಂಟು, ನಮ್ಮ ರೇವಯ್ಯನವರ ಸ್ಟೂಡೆಂಟು. ಇವ್ ಬಂದಿರೋದೆಲ್ಲ ಗೊತ್ತಾಗಿದೆ ಅಮ್ಮನಿಗೆ. ಅವರಪ್ಪ ಮೇಷ್ಟ್ರು, ಬಹಳ ಅದ್ಭುತವಾದ ವ್ಯಕ್ತಿತ್ವದ ಮೇಷ್ಟ್ರು. ಅವ್ರಿಗೆ ಹೋಗಿ ನೋಡು, ನನ್ನ ಮೇಷ್ಟ್ರು ಬಂದ್ಬಿಟ್ಟವ್ರೆ, ಕರ್ಕೊಂಬ ನಮ್ಮ ಮನೆಯಲ್ಲಿ ಊಟ ಮಾಡೋಣ, ಊಟ ಮಾಡ್ಸೋಣ ಅಂತ ಹೇಳವ್ರೆ. ಆ ಮೇಷ್ಟ್ರು ಬಂದು ನಿಜಕ್ಕೂ ಪ್ರಾಕ್ಟಿಕಲ್ ಆಗಿ ನಮ್ಮ ಮನೆ ಬಾಕ್ಲಲ್ಲಿ ಕೂತ್ಬಿಟ್ರು. ನಾನೊಬ್ಬ ಮೇಷ್ಟ್ರು, ನಾನು ಇಲ್ಲ ಅವ್ರೇನೋ ಹಾಗೆ ಹೀಗೆ ಏನೋ ಬೇರೆ ಥರ ಸುಳ್ಳು ಹೇಳ್ಬಿಟ್ಟು ಅದನ್ನು ತಪ್ಪಿಸೋಣ ಅಂತ ಪ್ರಯತ್ನ ಮಾಡಿದೆ. ಅವರು ಹೇಳಿದ್ರು ಒಂದು ಮಾತು, ನಾನು ಒಬ್ಬ ಮೇಷ್ಟ್ರಾಗಿ, ಮೇಷ್ಟ್ರು ಇದೇನು ಅಂತ ನನಗೆ ಗೊತ್ತಿದೆ. ನನ್ನ ಮಗಳು ಹೇಳಿದ್ರು, ಭಾಳ ಅದ್ಭುತವಾದ ಮೇಷ್ಟ್ರಂತೆ, ಭಾಳ ಒಳ್ಳೆ ಮೇಷ್ಟ್ರಂತೆ, ಇತಿಹಾಸದ ಪ್ರಾಧ್ಯಾಪಕ ಅವರು, ಭಾಳ ಒಳ್ಳೆ ಮೇಷ್ಟ್ರು, ನೀವು ಅವ್ರನ್ನ ಕಳಿಸ್ಲೇಬೇಕು ಅಂತಂದ್ರು. ಆಮೇಲೆ ಅವ್ರಿಗೆ ನಾನು ಒಪ್ಪಿಸಿ ಅವ್ರನ್ನ ಕಳಿಸಿ ನಾನು ಅವಾಯ್ಡ್ ಮಾಡ್ಕೊಂಡೆ. ನಾನು ಹೋಗೋದು, ಯಾಕಂದರೆ ನನ್ನನ್ನು ಎಲ್ಲರೂ ನೋಡಿರ್ತಾರೆ ಊರಿನವ್ರು, ಅವ್ರನ್ನ ಯಾರೂ ನೋಡಿರಲ್ಲ ಅಂತೇಳಿ ಆ ಒಂದು ಕಾರಣಕ್ಕೆ. ಅದು ಸರಿ ತಪ್ಪು, ಆಮೇಲೆ ಇದು ನಾನು ತಪ್ಪಿಸ್ಕೊಂಡು ಅವ್ರನ್ನೆಲ್ಲ ಕಳಿಸ್ದೆ. ಅಂಥ ರ್ಯಾಷನಲಿಸ್ಟು ರೇವಯ್ಯ ಬಂದು, ಎಂಥ ಊರಿನಲ್ಲಿ ಹುಟ್ಟಿದ್ದೀರಿ ನೀವು, ಒಳಗಡೆ ನಮಗೆ ಯಾವುದೇ ಒಂದು ಭೇದ ಭಾವ ಮಾಡ್ತಾನೆ ಒಳಗಡೆ ಊಟ ಹಾಕಿದ್ರು. ನನ್ನ ಸ್ಟೂಡೆಂಟ್ ಅಮ್ಮನ್ನ ಹೆಸರು ಹೇಳಿ, ಎಂಥ ಒಳ್ಳೆ ಸ್ಟೂಡೆಂಟ್ ನನಗೆ ಗೊತ್ತಾ ಅಂತೇಳಿ ಹೇಳಿದ್ರು. ಅದು ನಿಜವಾಗಿ ನಡೆದಿದ್ದ ಘಟನೆ. ಸರ್, ಇನ್ನೊಂದು ಪ್ರಶ್ನೆ ನಿಮಗೆ. ಈಗ ರ್ಯಾಷನಲಿಸ್ಟ್ ಅಂತ ಬಂದಾಗ, ಈಗ ಮೇಷ್ಟ್ರ ಮೇಲೆ, ದೇವನೂರ ಮೇಲೆ ಸಮಾಜವಾದಿ ಆಂದೋಲನ, ಎಡಪಂಥೀಯ ಆ ಥರದ ಪ್ರಭಾವ ಇತ್ತು. ನಿಮಗೆ JP ಯ ಪ್ರಭಾವ ಇತ್ತು ಅವ್ರುಗಳು. ನಿಮಗೆ ಆ ಥರದ್ದು ಏನಾದರೂ ರಾಜಕೀಯ ಐಡಿಯಾಲಜಿ ಅಥವಾ ರ್ಯಾಷನಲಿಸ್ಟ್ ಚಿಂತನೆ ಯಾವುದಾದ್ರೂ ಪ್ರಭಾವ ಇತ್ತ, ಅಥವಾ ನೀವೇನಾದ್ರು ಆ ಥರದ್ದು ಓದ್ಕೊಂಡಿದ್ರ, ಆ ಥರದ ಓದುವಿನ ಪ್ರಭಾವ ಏನಾದರೂ ಇತ್ತ? ನನಗೆ ಹೆಚ್ಚು ಪ್ರಭಾವ ಬೀರಿದ ವ್ಯಕ್ತಿಗಳು ಒಬ್ಬರು ಇಲ್ಲಿ ಇದ್ದಾರೆ, ಈ ಸಭೆಯಲ್ಲಿ ಇದ್ದಾರೆ. ಅಗ್ರಹಾರ ಕೃಷ್ಣಮೂರ್ತಿ ಅವರಂಥ ವ್ಯಕ್ತಿಗಳು, KB ಸಿದ್ದಯ್ಯನವರಂಥ ವ್ಯಕ್ತಿಗಳು. ಆ ಥರದ ಅವರ ಪ್ರಭಾವ ಹೆಚ್ಚಿತ್ತು. ಹಂಗಾಗಿ ರ್ಯಾಶ್ ಆಗಿ ಇದು ಮಾಡೋ ಅಂಥ ವ್ಯಕ್ತಿಗಳು ಅವ ಸಂಘರ್ಷ ಸಮಿತಿನಲ್ಲಿ ಇದ್ರೂ ಕೂಡ ಇಂಥವ್ರ ಪ್ರಭಾವ ಹೆಚ್ಚು ನನಗೆ ಬೀರಿತ್ತು. ಕೇಳಿದ್ರು ಸರ್, ನಮಸ್ಕಾರ. ಈಗ ಈ ಕಾಲಘಟ್ಟದಲ್ಲಿ ಪದೇ ಪದೇ ನಾವು ಹೀಗೆ ಕೇಳೋದು, ಇಂದು ನಾವೆಲ್ಲರೂ ಒಂದು ಅಂತ. ಈ ಮಾತು ಕೇಳಿದಾಗ ಈಗೇನು ಅನಿಸುತ್ತೆ ನಿಮಗೆ? ಒಂದು 20 ವರ್ಷಕ್ಕೆ ಮುಂಚೆ ಏನು ಅನಿಸ್ತಾ ಇತ್ತು? ನನ್ನ ಜಾಲ್ಗಿರಿ ಪುಸ್ತಕದಲ್ಲಿ ಒಂದು ಇದನ್ನು ಬರ್ದಿದ್ದೀನಿ, ನನ್ನ ಲೇಖಕರ ಮಾತಿನಲ್ಲಿ ಬರ್ದಿದ್ದೀನಿ. ನಮ್ಮಪ್ಪ 105 ವರ್ಷ ಬದುಕಿ ಇತ್ತೀಚೆಗಷ್ಟೇ ಒಂದು 4-5 ತಿಂಗಳಿಂದ ತೀರ್ಕೊಂಡ್ರು. ಆ ತೀರ್ಕೊಂಡಾಗ ನಾನು ಒಂದು 2 ರಾತ್ರಿ ಅಲ್ಲಿ ಉಳಿದು ಅವರ ಕೆಲವು ಅಂತ್ಯಕ್ರಿಯೆಗಳು ಅದನ್ನೆಲ್ಲ ಭಾಗವಹಿಸಬೇಕಾದಂಥ ಸನ್ನಿವೇಶ ಬಂದಾಗ ಹಳ್ಳಿನಲ್ಲಿದ್ದೆ. ಆ ಹಳ್ಳಿನಲ್ಲಿದ್ದಾಗ ನಾನು ಅನುಭವಿಸಿದ ಕೆಲವು ಸನ್ನಿವೇಶಗಳು, ಅಲ್ಲಿನ ಯುವಕರ ಮತ್ತು ಯುವತಿಯರ ಒಂದು ನಡಿಗೆಗಳು, ಅವರ ಕ್ರಮ. ನಾನು 25-30 ವರ್ಷಕ್ಕೆ ಹಿಂದೆ ಹೋದಾಗ ಅತ್ಯಂತ ಈ ಆಪೋಸಿಟ್ ಸೈಡಲ್ಲಿ ಇದ್ದೀವಿ. ಅಲ್ಲಿದ್ದ ಅಲ್ಲಿ ಎಲ್ಲ ಶಾಂತಿ ವಾತಾವರಣ, ಅಲ್ಲಿನ ಭ್ರಾತೃತ್ವ, ಒಂದು ನೋಡಿ ಅಲ್ಲಿ ಒಂದು ಮಳೆಗಾಲದಲ್ಲಿ ಒಂದು ಇದು ಬರ್ತದೆ. ಮಂಡ್ಯದವರು ಹೇಳಿದ್ರು, ಇಡೀ ಹಳ್ಳಿನಲ್ಲಿ ಜಾತಿ ಇತ್ತು ನಿಜ, ಅಸ್ಪೃಶ್ಯತೆನೂ ಇತ್ತು, ಅದೆಲ್ಲ ಇರಲೇ ಇಲ್ಲ ಅಂತ ಹೇಳಕ್ಕಾಗಲ್ಲ, ತಳ್ಳಿ ಹಾಕಕ್ಕಾಗೋದಿಲ್ಲ. ಅದರ ಮಧ್ಯೆ ಕೂಡ ಹೃದಯವಂತಿಕೆನೂ ಇತ್ತು. ಇಡೀ ಹಳ್ಳಿನಲ್ಲಿ ಒಂದು 2-3 ನಮಗೆ ಕುರುಬರ ಹೆಣ್ಮಕ್ಳು, ಅಂದರೆ ಅತ್ತೆದೀರು ಅಂತ ಕರಿತಿದ್ವಿ. ಕುರುಬರು ಅವರೆಲ್ಲ 3 ಜನನೂ ಕುರುಬರು. ಅವರು ಒಬ್ಬರು ಮಾತ್ರ ಒಂದು 2 ವರ್ಷ 3 ವರ್ಷದಿಂದ ತೀರ್ಕೊಂಡ್ರು, ಮುತ್ತಮ್ಮ ಅಂತೇಳಿ. ಅವರೆಲ್ಲ ನಾವು ಆ ಜಾತಿ ಬೇರೆ ಅಂತ ನಮ್ಗೆ ಅನ್ನಿಸ್ತಾ ಇರಲಿಲ್ಲ. ಅವರು ಅದನ್ನು ಫೀಲ್ ಮಾಡ್ತಿರ್ಲಿಲ್ಲ. ಅವರ ನಡವಳಿಕೆ ಮತ್ತು ಅವ್ರು ನಮ್ಮ ಜೊತೆ ಸಂಪರ್ಕ ಮಾಡ್ತಿದ್ದಂಥ ಕ್ರಮ
ನಾವು ಬೇರೆ ಜಾತಿನವರು ಅಂತ ಅನ್ನಿಸ್ತಿರ್ಲಿಲ್ಲ. ನಿಜ, ಅವ್ರ ಮನೆ ಒಳಗೆ ನಾವು ಹೋಗ್ತಿರ್ಲಿಲ್ಲ, ಅವ್ರು ನಮ್ಮ ಮನೆ ಒಳಗೆ ಅವ್ರು ಬರ್ತಾ ಇರಲಿಲ್ಲ. ಆದರೆ ಆ ಹೃದಯವಂತಿಕೆಗಳು ಜಾಸ್ತಿ ಇತ್ತು. ಈಗ ಆ ಹೃದಯವಂತಿಕೆನೂ ಇಲ್ಲ, ಏನೂ ಇಲ್ಲ. ಹಿಂದೂ ಎಲ್ಲ ಒಂದು ಅನ್ನೋದು ಫೇಕ್, ಅದು ಸುಳ್ಳು. ಸರ್ ನಮಸ್ತೆ. ನನಗೆ ಮಣಿಗಾರ ಒಂದು ಆತ್ಮಕಥನ ಅನ್ನೋದಕ್ಕಿಂತ ಆತ್ಮಕಥನ ಮತ್ತು ಸೃಜನಶೀಲ ಬರವಣಿಗೆ, ಅದು ಕಾದಂಬರಿ ಅಂತ ಮತ್ತೆ ಮಂಟ್ಯದ ತಪ್ಪಾಗಿ ಹೇಳ್ತಿದ್ರು ಕೂಡ ಸರಿ ಅನ್ಸುತ್ತೆ ಕೂಡ ನನಗದು. ಈ ಆತ್ಮಕಥನ ಮತ್ತು ಸೃಜನಶೀಲ ಬರವಣಿಗೆಯ ಒಂದು ತೆಳುವು ಗೆರೆ ಅಷ್ಟೇ ಅಲ್ಲಿ ನಾವು ಕಾಣ್ಬೋದು ಅನ್ಸುತ್ತೆ. ಮತ್ತೆ 2 ಭಾಗ ಇದೆ ಇದರಲ್ಲಿ. ಮೊದಲನೇ ಭಾಗವನ್ನ ಓದಿದಾಗ ನನಗನ್ನಿಸ್ತಾ ಇದ್ದಿದ್ದು, ಬಹುಶಃ ದಲಿತ ಚಳವಳಿ ನಿಮ್ಮ ಮೇಲೆ ಒಂದು ದೊಡ್ಡ ಪರಿಣಾಮವನ್ನು ಬೀರಿದಿದ್ದರೆ ಇದು ಯಾವುದೇ ಒಬ್ಬ OBCನೋ ಅಥವಾ ದಲಿತನ ಒಂದು ಭಾವನಾತ್ಮಕ ಕಥನವಾಗಿ ಹೊರಟೋಗ್ತಿದ್ದೇನೆ ಅನಿಸುತ್ತೆ. ಇಡೀ ಮಣಿಗಾರ ಯಾಕೆ ಕನ್ನಡ ಸಾಹಿತ್ಯ ಅಥವಾ ಸಂಸ್ಕೃತಿಯಲ್ಲಿ ಇವತ್ತು ಬಹಳ ಮುಖ್ಯವಾದ ಕೃತಿಯಾಗಿದೆ ಅಂದರೆ, ದಲಿತ ಚಳವಳಿ ಒಬ್ಬ ದಲಿತ ಲೇಖಕನಿಗೆ ಕೊಟ್ಟಿರುವಂಥ ಎಚ್ಚರ ಅಥವಾ ವಿವೇಕ ಇಡೀ ಕೃತಿಯನ್ನ ಬೇರೆ ದಿಕ್ಕಿಗೆ ತೆಗೆದುಕೊಂಡೋಗ್ಬಿಡುತ್ತೆ. 2ನೇ ಭಾಗ ಬಹಳ ಮುಖ್ಯವಾಗಿ, 2ನೇ ಭಾಗದವೇ ಮಣಿಗಾರ ಆತ್ಮಕಥನದ ಜೀವ ಅನ್ಸುತ್ತೆ ನನಗೆ. ಹೀಗೆ ಮಣಿಗಾರ ಆತ್ಮಕಥನ ಬರೀಲಿಕ್ಕೆ ನಿಮಗೆ ದಲಿತ ಚಳವಳಿ ಹೆಚ್ಚು ಇಂಪ್ಯಾಕ್ಟ್ ಮಾಡಿದೆಯೋ ಅಥವಾ ನಿಮ್ಮ ಊರಿನ ಬದುಕು ಅಷ್ಟೇ ಹೆಚ್ಚು ಕಾರಣ ಆಗಿದೆಯಾ? ಅದರಲ್ಲಿ ನಾನು ಹೇಳಿದ್ದೀನಿ, ಊರಿನ ಬದುಕನ್ನ ದಾಖಲು ಮಾಡೋದಕ್ಕೆ ದಲಿತ ಸಂಘರ್ಷ ಸಮಿತಿ ನನಗೆ ಒಂದು ಪ್ರೇರೇಪಣೆ ನೀಡ್ತು. ಅದಕ್ಕೆ ನನಗೆ ಶಕ್ತಿ ಕೊಡ್ತು. ಅಕ್ಷರ ಕಲ್ತಿದ್ದೆ, ಆದರೆ ಅಕ್ಷರನ ಕೃತಿ ರೂಪಕ್ಕೆ ಇಳಿಸೋದಕ್ಕೆ ಮತ್ತೆ ಆ ಅಕ್ಷರ ಯಾವ ಕ್ರಮದಲ್ಲಿ ಬರಿಬೇಕು ಅನ್ನೋದಕ್ಕೆ ದಲಿತ ಸಂಘರ್ಷ ಸಮಿತಿ ಮತ್ತು ಅದರಲ್ಲಿದ್ದ ಹೆಚ್ಚು ಜನ ಹಿರಿಯ ಕಾರ್ಯಕರ್ತರು, ಸಾಹಿತಿಗಳು ಅವರೇ ಕಾರಣ ಅಂತ ನನಗನ್ನಿಸ್ತದೆ. ನಿಜ, ನೀವು ಹೇಳಿದ್ದು ಹಳ್ಳಿಯ ಇದು ಆ ಬಾಲ್ಯದ ಇದು ನೆನಪುಗಳು ದಲಿತ ಸಂಘರ್ಷ ಸಮಿತಿ ಮಾಡೋಂಥ ಕೆಲಸನ ಇಂದಿನ ಕೆಲವು ದಲಿತ ಸಂಘರ್ಷ ಸಮಿತಿ ಪ್ರಾರಂಭ ಆಗೋದಕ್ಕೆ ಮುಂಚೆನೆ ಒಂದು ಘಟನೆ ಹೇಳಿದ್ರು. ನಮ್ಮ PUC ಓದ್ತಿರುವಾಗ ನಡೆದಂಥ ಒಂದು ಘಟನೆ. ಅವಾಗಿನ್ನೂ ದಲಿತ ಸಂಘರ್ಷ ಸಮಿತಿ ಪ್ರಾರಂಭ ಆಗಿರಲಿಲ್ಲ. ದಲಿತ ಸಂಘರ್ಷ ಸಮಿತಿ ಮಾಡೋಂಥ ಕಾರ್ಯಕ್ರಮನ ಸಿದ್ದರಾಮೇಶ್ವರ್ ಅಂತೇಳಿ ಒಬ್ಬ ಹಳೆಯ ವಿದ್ಯಾರ್ಥಿ ನಮಗೆ ಗೈಡ್ ಮಾಡಿದ್ರು. ನಾವು ನಮಗೆ ಆದ ಅನ್ಯಾಯನ ಪ್ರತಿಭಟಿಸಿ ಹಾಸ್ಟೆಲ್ ಇದು ಕಾಲೇಜ್ ಮುಂದೆ ಪ್ರತಿಭಟಿಸಿ, ನನಗೆ ಒಬ್ಬರು ಪ್ರಿನ್ಸಿಪಾಲ್ ಇದ್ರು PUCನಲ್ಲಿ, MN ಅಬ್ದುಲ್ ಸಮದ್ ಅಂತೇಳಿ, ಬಹಳ ಅದ್ಭುತವಾದ ವ್ಯಕ್ತಿ, ಮತಾತೀತವಾದ ಜಾತ್ಯತೀತವಾದ ವ್ಯಕ್ತಿ. ಆದರೆ ಅವರ ವಿರುದ್ಧನೇ ಘೋಷಣೆ ಕೂಗಂತ ಸನ್ನಿವೇಶ ಬಂತು. ಆಮೇಲೆ ಅದು ಸುಖಾಂತ್ಯವಾಗಿ ಅಂತ್ಯ ಆಗೋಯ್ತು. ಕೊನೆಗೆ ಅವರು ನನ್ನ ಬಂದು ಪ್ರಿನ್ಸಿಪಾಲ್ ತಪ್ಪಿಕೊಂಡ್ರು ಅಂತೇಳಿ ಒಂದು ಘಟನೆನ ಬರ್ತಿದ್ವಿ. ಅಂದರೆ ದಲಿತ ಸಂಘರ್ಷ ಸಮಿತಿ ಪ್ರಭಾವ ಬೀರಿದೆ, ಆದರೆ ಅದ್ರ ಹಿಂದೆ ಕೂಡ ನನಗೆ ಪ್ರಭಾವ ಬೀರಿದ ವ್ಯಕ್ತಿಗಳು ಬಹಳಷ್ಟು ಜನ ಇದ್ರು ಅಂತ ನನಗನ್ಸಿದೆ. ಮೊದಲ ಭಾಗದ ಆತ್ಮಕಥನದಲ್ಲಿ ನೀವು ಆಗ್ಲೇ ಹೇಳ್ಕೊತೀರಿ, ಗಾಂಧಿ ನನ್ನ ಪ್ರತಿಭಟನೆ ಗಾಂಧಿ ಮಾದರಿಯದ್ದು ಅಂತ. ಆದರೆ 2ನೇ ಭಾಗದಲ್ಲಿ ಗಾಂಧಿಗಿಂತಲೂ ಕೂಡ ಬಾಬಾ ಸಾಹೇಬ್ರ ಮಾದರಿ ಎದ್ದು ಕಾಣುತ್ತೆ. ಯಾಕೆಂದ್ರೆ ಇಂದಿನ ಇದರಲ್ಲೆಲ್ಲೂ ಕೂಡ ನಮಗೆ ಸ್ವಾಭಿಮಾನಿಯಾದಂತಹ ಒಬ್ಬ ಹೋರಾಟಗಾರನ ಇದನ್ನ ಇಲ್ಲ. ಆನಂತರದಲ್ಲಿ ನೀವು ಆ ಡೈರಿ ಬದುಕನ್ನ ಚಿತ್ರಿಸಿದ್ರಲ್ಲ, ಬಹಳ ಮುಖ್ಯವಾಗಿ ಕಾಣುವಂಥದ್ದು ಒಬ್ಬ ಸ್ವಾಭಿಮಾನಿ ದಲಿತ ಲೇಖಕ ಎದ್ದು ಕಾಣ್ತಾನೆ ನಮಗೆ. ಅದು ಬಹಳ ಅಂಬೇಡ್ಕರ್ ಮಾದರಿ. ಅದು ಈ ಮಣಿಗಾರರ ಬಹಳ ಆಗ್ಲೇ ಹೇಳಿದಾಗ ಜೀವ ಅನ್ಸುತ್ತೆ. ಬಟ್ ಇನ್ನೊಂದಷ್ಟಿದೆ. ದಲಿತ ಸಂಘರ್ಷ ಸಮಿತಿ ಅಥವಾ ದಲಿತ ಚಳವಳಿಯನ್ನೇ ಒಂದು ಮಾನಸಿಕ ದೂರದಲ್ಲಿಟ್ಟು ನೋಡಿರುವಂಥ ಕೃತಿ ಕೂಡ ಇದು ಅನ್ಸುತ್ತೆ. ಅಲ್ಲಿ ಬರುವಂಥ ಸಾಕಷ್ಟು ಸಣ್ಣ ಪುಟ್ಟ ಮಿತಿಗಳನ್ನು ಕೂಡ ನೇರವಾಗಿ ಹೇಳ್ತಾ ಹೋಗಿದ್ದೀರ ನೀವು. ಅದು ಬಹಳ ಮುಖ್ಯ ಅನಿಸ್ತು ನನಗೆ. ಐನಲ್ಲಿ ಕೂಡ ನೋಡ್ಬೋದೇನೋ ನಾವು ಕೃತಿಯನ್ನ. ನಿಜ, ಆ ಪ್ರಭಾವ ನಾನು ಅದು ಅವಾಗಲೇ ಹೇಳಿದೆ. ನಾವು ದಲಿತ ಸಂಘರ್ಷ ಸಮಿತಿ ಸಹವಾಸಕ್ಕೆ ಬರೋದಕ್ಕೆ ಮುಂಚೆ ಅಂಬೇಡ್ಕರ್ ಬಗ್ಗೆ ನಮಗೆ ಗೊತ್ತಿರಲಿಲ್ಲ. ನನಗೆ ಅಂಬೇಡ್ಕರ್ನ ಓದ್ಕೊಂಡಾದ್ಮೇಲೆ ನಮಗೆ ಇನ್ನಷ್ಟು ಜಾಸ್ತಿ ಪ್ರಜ್ಞೆ ಮತ್ತು ಜ್ಞಾನ ಬಂದು ಅದರ ಪ್ರಭಾವ ಐತೆ. ಅದು 2ನೇ ಭಾಗದಲ್ಲಿ ಪ್ರಭಾವ ಇದೆ, ಇಲ್ಲ ಅಂತ ಹೇಳಕ್ಕಾಗೋದಿಲ್ಲ. ಆಮೇಲೆ ಅದಾದ್ಮೇಲೆ ಅಂಬೇಡ್ಕರ್ ಮತ್ತು ಗಾಂಧಿ ಚಿತ್ರನ
ತಿರಸ್ಕರಿಸಬೇಕು ಅಂತೇಳಿ ದಲಿತ ಸಮಿತಿ ಒಂದು ಇದನ್ನು ತಗೊಳ್ತದೆ. ಅದಕ್ಕೆ ವಿರುದ್ಧವಾಗಿ ಮಾದೇವ ಅವರು ಹೋಗಿ ಸಿನಿಮಾ ನೋಡಿ ಬಂದು ಅದಕ್ಕೆ ಒಂದು ಲೇಖನ ಬರೀತಾರೆ ಲಂಕೇಶ್ ಪತ್ರಿಕೆನಲ್ಲಿ. ಆ ಲಂಕೇಶ್ ಪತ್ರಿಕೆ ಅವಾಗ ರೂಪಿಸ್ತಿದ್ದಂಥ ವ್ಯಕ್ತಿ ಬಸವರಾಜ್ ಸರ್ ಇಲ್ಲಿದ್ದಾರೆ. ಅವೊಂದು ಲೇಖನ ಬರೀತಾರೆ. ಆ ಲೇಖನ ಬರೆದು ಹೇಳ್ತಾರೆ ಗಾಂಧಿನ ನಾವು ಯಾಕೆ ನೋಡಬೇಕು ಅಂತ ಅವರು ಹೇಳ್ತಾರೆ. ಗಾಂಧಿನ ನಾವು ಯಾಕೆ ತಿರಸ್ಕರಿಸಬಾರ್ದು ಅಂತೇಳಿ ಅದೊಂದು ಕ್ರಮ. ಆಮೇಲೆ ಅಂಬೇಡ್ಕರ್ ಗಾಂಧಿಗಿಂತ ಅಹಿಂಸಾವಾದಿ, ಗಾಂಧಿಯಷ್ಟೇ ಅಹಿಂಸಾವಾದಿ. ಯಾಕಂದ್ರೆ ಅವರು ಹಠ ಮಾಡಿದ್ರೆ ಗಾಂಧಿ ಅವತ್ತು ಸತ್ಯಾಗ್ರಹದಲ್ಲಿ ಸತ್ತೋಗ್ಬಿಡ್ತಿದ್ರು ಅಂತ ನನಗೆ ಆದ್ರೂ ಅನಿಸ್ತದೆ. ಗಾಂಧಿಯಷ್ಟೇ ಅಂಬೇಡ್ಕರ್ ಅಹಿಂಸಾವಾದಿ ಅಂತ ಅವ್ರ ಪ್ರಭಾವ ಐತೆ. ಅವರು ಗಾಂಧಿ ಮಾರ್ಗ ಅಂತ ನಾನು ಹೇಳದ್ನಲ್ಲ, ಅದರಲ್ಲಿ ಅಂಬೇಡ್ಕರ್ ಪಾತ್ರನೂ ಇದೆ. ಗಡ್ಡದ ವೀರಣ್ಣ ಒಂದು ಪಾತ್ರ ಇದೆ ಅದರಲ್ಲಿ. ಅದ್ರ ಬಗ್ಗೆ ಇನ್ನು ಹೆಚ್ಚಿನ ಗಡ್ಡದ ವೀರಣ್ಣ ಅಂತ ಅವ್ರ ಬಗ್ಗೆ ಇನ್ನೊಂದೆಷ್ಟು ವಿಚಾರ, ಒಂದು ಸಣ್ಣ ಒಂದು ಪುಟ್ಟ ಭಾಗ ಅದು. ಕರೆಕ್ಟ್. ಅವರು ನಮ್ಮ ದೊಡ್ಡಪ್ಪ ಅವರು ಇದರಲ್ಲಿ ಮಟ್ಟಿಯ ಇದರಲ್ಲಿ ನಮ್ಮ ದೊಡ್ಡಪ್ಪ ಅವರು ಸ್ವತಂತ್ರ ಪೂರ್ವದಲ್ಲಿ ಪೊಲೀಸ್ ಆಗಿದ್ದರು. ಸ್ವತಂತ್ರ ಪೂರ್ವದಲ್ಲಿ ಆಂಧ್ರ ಪ್ರದೇಶ, ಅವಾಗ ಇದಿರ್ಲಿಲ್ಲ, ಏನು ಕರ್ನಾಟಕ ಆಂಧ್ರ ಅಂತ ಇದಿರ್ಲಿಲ್ಲ. ಅವರು ಮದುವೆ ಆಗಿದ್ದು ಅರಳಾಪುರ ಅಂತೇಳಿ ನಮ್ಮ ರಘುನಾಥ್ ಚಹಾ ಅವರ ಹುಟ್ಟೂರು. ಅಲ್ಲಿಂದ ಆಚೆಗೆ ಆಂಧ್ರ ಪ್ರದೇಶ ಸಿಗ್ತದೆ. ಆಂಧ್ರದಲ್ಲಿ ಪೊಲೀಸ್ ಆಗಿದ್ರು. ಅದೇನೋ ಒಂದು ಸ್ವಲ್ಪ ಇದನ್ನೆಲ್ಲ ಓದ್ಕೊಂಡಿದ್ರು ಅವರು. ಏನು ಮಾಟ ಮಂತ್ರದ ಬಗ್ಗೆ, ವಾಮಾಚಾರಗಳ ಬಗ್ಗೆ ಓದ್ಕೊಂಡಿದ್ರು. ಅವಾಗಿನ ಕಾಲಕ್ಕೆ ಅಕ್ಷರಸ್ಥ. ಅವರ ತಮ್ಮ ಇನ್ನೊಬ್ಬ ದೊಡ್ಡಪ್ಪ ಅವರು ಕೂಡ ಸ್ವಲ್ಪ ಅಕ್ಷರಸ್ಥರು. ಅವ್ರ ಬಗ್ಗೆನೂ ಇದೆ. ಅವರು ಇವ್ರನ್ನ ಸಾನಂದ್ ಗಣೇಶನ್ನ ಇದು ರಾಜಾ ಸತ್ಯವ್ರತನ ಕಥೆಗಳನ್ನ ಓದ್ಕೊಂತ ಇದ್ರು ಅಂತ. ಆ ದೊಡ್ಡಪ್ಪಂದು ಏನಪ್ಪ ವಿಶೇಷ ಅಂತಂದ್ರೆ ಸ್ವತಂತ್ರ ಬರೋದಕ್ಕೆ ಮುಂಚೆನೆ ಕೆಲಸ ಬಿಟ್ಟು ಬಂದ್ಬಿಡ್ತಾರೆ. ಕೆಲಸ ಬಿಟ್ಟು ಗಂಡ ಹೆಂಡತಿ ಮಗ ಈಗಲೂ ಇದ್ದಾನೆ. ನಮ್ಮ ದೊಡ್ಡಪ್ಪನ ಮಗ ಈಗಲೂ ರಂಗಸ್ವಾಮಿ ಅಂತ ಈಗಲೂ ಇದ್ದಾನೆ. ಕೆಲಸ ಬಿಟ್ಟು ಬಂದ್ಬಿಡ್ತಾರೆ. ಇಲ್ಲಿ ಭಾಗ ತಗೊಂತಾರೆ. ಎರಡು ಮದುವೆ ಆಗಿದ್ರು ಅವರು. ಒಂದು ಹೆಂಡತಿ ಆಂಧ್ರ ಪ್ರದೇಶದವರು, ಇನ್ನೊಂದು ಹೆಂಡತಿ ನಮ್ಮ ಕರ್ನಾಟಕದವರು. ಆ ಇಬ್ಬರನ್ನು ಬಿಟ್ಬಿಟ್ಟು ಬಂದ್ಬಿಡ್ತಾರೆ. ಬಿಟ್ಬಿಟ್ಟು ಬಂದು ವಾಮಾಚಾರ ಅದೇನೋ ಕಲ್ತ್ಕೊಂಡಿದ್ದನ್ನ ಒಂದು ಪುಸ್ತಕ ಎಲ್ಲ ಇಟ್ಕೊಂಡಿದ್ರು. ಆ ತೆಲುಗಿನಲ್ಲಿತ್ತು. ಆ ತೆಲುಗಿನಲ್ಲಿ ಓದ್ಕೊಳ್ಳೋರು ಯಾವಾಗಲೂ. ಚಪ್ಪಲಿ ಮಾಡೋರು. ಅಲ್ಲಿ ಕೆಲಸ ಬಿಟ್ಟು ಬಂದು ಚಪ್ಪಲಿ ಮಾಡೋರು. ಆ ಚಪ್ಪಲಿ ಮಾಡಿ ಜೀವನ ಮಾಡೋರು. ಒಬ್ಬಂಟಿ ಆಗಿದ್ರು. ಅಂತ ಒಂದು ರೀತಿಯ ತಿಕ್ಕಲ್ ಥರ, ಹುಚ್ಚಿನ ಥರ ಆಗ್ಬಿಟ್ಟಿದ್ರು. ಗಡ್ಡ ಬಿಟ್ಕೊಂಡು ಆಮೇಲೆ ಸುತ್ತಮುತ್ತ ಮನೆಯಲ್ಲಿ ಪೂರ್ತಿ ಹಳೆ ಸಾಮಾನುಗಳು, ಹಳೆ ಚಪ್ಪಲಿಗಳು ಎಲ್ಲ ಪೆರ್ಸ್ಕೊಂಡಿದ್ರು. ಅವ್ರನ್ನ ವಾಮಾಚಾರ ಮಾಡ್ತಾರೆ ಅಂತಾನೆ ಇಡೀ ಹಟ್ಟಿ ಎಲ್ಲ ಇಡೀ ಊರಿನ ಜನನೇ ಎದುರೋರು ಅವ್ರ ಹತ್ರ. ಅವ್ರ ಕೊನೆಗೆ ಏನಾಗ್ತದೆ, ಒಂದು ನಾನು ಬರದಾದ್ಮೇಲೆ ಅವರು ತೀರ್ಕೊಂತಾರೆ. ನಾನು ಇದನ್ನ ಬರದಾದ್ಮೇಲೆ ತೀರ್ಕೊಂತಾರೆ. ಅವ್ರದ್ದು ಒಂದು ವಿಶಿಷ್ಟವಾದ ಇದೇನಂದ್ರೆ ಪ್ರತಿ ಅಮಾವಾಸ್ಯೆ ಪೂರ್ಣಿಮೆಗೆ ಇದನ್ನ ಜೋರಾಗಿ ಓದೋರು. ಆ ಇಡೀ ಇದಕ್ಕೆ ಹಟ್ಟಿಗೆಲ್ಲ ಕೆಲ್ಸಂಗೆ ಅದೇನೋ ಅದು ತೆಲುಗಿನಾಗಿತ್ತು. ನಮಗೂ ಅದರ ಇದಾಗ್ತದೆ. ನಾನು ಅದೇನು ಓದ್ತಾನಲ್ಲ ನಮ್ಮ ದೊಡ್ಡಪ್ಪ ಅಂತೇಳಿ ಅದನ್ನ ನೋಡಕ್ ಹೋದ್ರೆ ನಮ್ಮಮ್ಮ ಎಳ್ಕೊಂಡು ಬಂದ್ಬಿಡೋರು. ಅವ್ನು ಮಾಟ ಮಾಡ್ಬಿಟ್ಟು ನಿಮ್ಮ ಅಣ್ಣನ ನಂಗೆ ಸಾಯಿಸ್ಬಿಟ್ಟ ಅಂತೇಳಿ, ನಿನ್ನೂ ಸಾಯಿಸ್ಬಿಡ್ತಾನೆ ಬೇಡ ಅಂತೇಳಿ ಕರ್ಕೊಂಡ್ ಬಂದ್ಬಿಡೋರು. ವಿಚಿತ್ರವಾದ ವ್ಯಕ್ತಿತ್ವ. ಆಮೇಲೆ ಆತನಿಗೆ ಪೆನ್ಷನ್ ಕೊಡೋಕ್ಕೆ ಈ ನಮ್ಮ ಸರ್ಕಾರ ಅವನ ಇದು ಡೀಟೇಲ್ಸ್ ಕೇಳಕ್ ಬಂದಾಗ ನನಗೆ ಯಾವ ಪೆನ್ಷನ್ ಬೇಡ ಅಂತೇಳಿ ತಿರಸ್ಕರಿಸಿ ಇದರಲ್ಲೇನೆ ಜೀವನ ಮಾಡ್ಕೊಂಡು ಹಂಗೆ ಸತ್ತೋಗ್ಬಿಟ್ಟು. ಸರ್, ಇದು ಮನೆಗಾರ ಧಾರವಾಡ ಯೂನಿವರ್ಸಿಟಿಯಲ್ಲಿ ಟೆಕ್ಸ್ಟ್ ಆಗಿತ್ತು. ನಾನು ಬಂಕಾಪುರ ಕಾಲೇಜ್ನಲ್ಲಿ ಅಲ್ಲಿ ಟೀಚ್ ಮಾಡ್ತಾ ಇದ್ದೆ. ಅಲ್ಲಿ ಒಂದು ಅಧ್ಯಾಯ ಮಾತ್ರ ಟೆಕ್ಸ್ಟ್ ಆಗಿತ್ತು. ಪಾಠ ಮಾಡಿದ ಮೇಲೆ ಒಬ್ಬ ವಿದ್ಯಾರ್ಥಿ ಬಂದು ನನಗೆ, ಸರ್ ಈ ಪುಸ್ತಕ ಬೇಕು ನನಗೆ, ಅದು ಮನೆಗಾರದಿಂದ ಅಂತ ಆಯ್ಕೆ ಮಾಡ್ಕೊಂಡಿದ್ದಾರಲ್ಲ ಅಂತ ಹೇಳಿದ ಮೇಲೆ ನಾನು ಅದನ್ನು ಅವರಿಗೆ ಕೊಟ್ಟಿದ ಮೇಲೆ ಆ ವಿದ್ಯಾರ್ಥಿ ಓದ್ದ. ಅವ ಮೇಲ್ವರ್ಗದ ವಿದ್ಯಾರ್ಥಿ. ಅವನು ನನಗೇನು ಹೇಳಿದ ಅಂದರೆ, ಸರ್ ಇದು ಈ ಥರ ಎಲ್ಲ ಇದೆ ಅಂತ ನನಗೆ ಗೊತ್ತಿರಲಿಲ್ಲ ಸರ್. ಆದರೆ ನಮ್ಮೂರಲ್ಲಿ ಈ ಥರ ಏನು ಇಲ್ಲ, ಈ ಸಮುದಾಯದವ್ರು ಏನಿಲ್ಲ. ಆದರೆ ಇದನ್ನು ನನಗೆ ಭಾಳ ಇಷ್ಟ ಆಯಿತು ಅಂತ ಹೇಳಿದ. ನನ್ನ ಪ್ರಶ್ನೆ ಏನಂದರೆ, ಹೊಸ ತಲೆಮಾರು ಈ ನಿಮ್ಮ ಕೃತಿಯನ್ನು ಓದಿ ಯಾವ ಥರದ ಒಂದು ಪ್ರತಿಕ್ರಿಯೆ ಬಂದಿದೆ ನಿಮಗೆ ಅನ್ನೋದು ಪ್ರಶ್ನೆ ಸರ್.
ನಾನು ಅಧಿಕಾರಿಯಾಗಿದ್ದಾಗ ಇಲ್ಲೇ ಬೆಂಗಳೂರು ಡೈರಿ ಸರ್ಕಲ್ನಲ್ಲಿ ಕಾರ್ಮಿಕ ಇಲಾಖೆನಲ್ಲಿ ಅಧಿಕಾರಿಯಾಗಿದ್ದಾಗ ನನಗಿನ್ನ ಹೈಯರ್ ಆಫೀಸರ್ ಒಬ್ಬರು ದಲಿತರಿದ್ರು, ನಂಜುಂಡಪ್ಪ ಅಂತೇಳಿ ಡೆಪ್ಟಿ ಲೇಬರ್ ಕಮಿಷನರ್ ಆಗಿದ್ರು. ಅವರು ಅಂತರ್ಜಾತಿ ವಿವಾಹ ಆಗಿದ್ರು, ಸ್ವಲ್ಪ ಇದಲ್ಲಿತ್ತು. ಆದ್ರೂ ನಾನು ಪುಸ್ತಕ ಓದಿ ಅಂತೇಳಿ ಆ ಪುಸ್ತಕನ ಕೊಟ್ಬಿಟ್ಟು ಬಂದೆ, ಅವರ ಚೇಂಬರ್ನಲ್ಲಿ ಕೊಟ್ಬಿಟ್ಟು ಬಂದಿದ್ದೆ. ಅದಾದ ಒಂದು 2 ತಿಂಗಳಿಗೆ ಮತ್ತೆ ಏನೋ ಸಭೆನೋ ಏನೋ ನಡೀತಿರುವಾಗ ಆ ಎಲ್ಲ ಆಫೀಸರ್ಗಳೆಲ್ಲ ಆಚೆ ಹೋದ್ಮೇಲೆ ಆ ಪುಸ್ತಕ ಓದಿದ್ರ ಅವ್ರದ್ದೇನು ಪ್ರತಿಕ್ರಿಯೆ ಅಂತೇಳಿ ಕೇಳೋಣ ಅಂತೇಳಿ ಅಲ್ಲಿ ಕೂತ್ಕೊಂಡು ಇಬ್ಬರೇ ಇದ್ದಾಗ ಅವ್ರು ಸ್ವಲ್ಪ ಮುಜುಗರದ ವ್ಯಕ್ತಿ, ಜಾತಿ ಹೇಳ್ಕೊಳಕ್ಕೆ ಮತ್ತೊಂದಕ್ಕೆ ಸ್ವಲ್ಪ ಇಂಜರಿಯರು. ನಾವಿಬ್ಬರೇ ಇದ್ದೀವಿ ಅಂತೇಳಿ ಅಂದ್ಕೊಂಡು ಕೇಳಿದೆ, ಏ ರಜಾ, ಅವರು ಒಂದು ಸ್ವಲ್ಪ ಇದಾಗಿ ಮಾತಾಡ್ತಾರೆ, ಏ ರಜಾ ಓದಕ್ಕಾಗಿಲ್ಲ ಕಣೋ, ಓದ್ತೀನಿ ಅಂತ ಜಾರಿಸ್ಬಿಟ್ಟು ನಾನು ಈಚೆ ಬರ್ತಾ ಇದ್ದೆ. ಈಗಲೂ ಇದ್ದಾರ ನಾಗರತ್ನಮ್ಮ ಅಂತ, ಭಾರತಿ ಅಂತ, ಕುರುಬರ ಹೆಣ್ಮಗಳು, ಅವರಿಗೆ PA ಆಗಿದ್ರು. ನಾನು ಕೇಳ್ಕೊಂಡು ಈಚೆ ಬರುವಾಗ ಎಂಟ್ರಾಗಿ ಕಿವಿನಲ್ಲಿ ಹೇಳಿದ್ರು, ಸರ್ ನಿಮ್ಮ ಪುಸ್ತಕ ಓದ್ದೆ, ಇಲ್ಲಿ ಸಾರ್ ಟ್ರಾನಲ್ಲಿತ್ತು, ಭಾಳ ಅದ್ಭುತ. ಅದು ಅಚಾನಕ್ಕಾಗಿ ನಮ್ಮೂರ ಪಕ್ಕದವರು, ಭಾಳ ಚೆನ್ನಾಗಿದೆ ಪುಸ್ತಕ, ನಾನು ತಗೊಂಡೋಗಿ ಮನೆಗೆ ಓದಿ ತಂದಿಟ್ಟಿದ್ದೀನಿ ಸಾರು, ಇನ್ನೂ ಓದಿಲ್ಲ ಅಂತಾರೆ, ಸುಳ್ಳು ಹೇಳ್ತಾವ್ರೆ ಅಂತ ಹೇಳಿದ್ರು. ಆ ಥರದ ಪ್ರತಿಕ್ರಿಯೆಗಳು ಭಾಳ ಬಂದವೆ. ಸರ್, ನಿಮ್ಮ ಬರವಣಿಗೆ ಮೇಲೆ ನಿಮ್ಮ ಏನು ನಮ್ಮ ದಲಿತ್ ಫೋಕ್ ಅಂತ ಕರ್ಕೊಳ್ತೀವಲ್ಲ, ಕಾವ್ಯ, ಕತೆ, ಆ ಥರದ್ದು, ಈಗ ಸಿದ್ದಯ್ಯ ಸರ್ ಮೇಲೆ ಒಟ್ಟು ದಲಿತ ಅಸ್ಪೃಶ್ಯ ಪುರಾಣಗಳ ಇಟ್ಕೊಂಡವರು ಬಕಾಲದಿಂದಲೇ ತನ್ನೆಲ್ಲವನ್ನು ನೋಡುವಂಥ ಕೆಲಸ ಮಾಡ್ತಾರೆ. ನಿಮಗೆ ಆ ಥರದೊಂದು ಸಾಂಸ್ಕೃತಿಕ ಆ ದಲಿತ ಜಗತ್ತಿನ ಏನು ಮೌಖಿಕ ಪರಂಪರೆಯ ಪ್ರಭಾವ ಏನಾದರೂ, ಅಥವಾ ನಿಮ್ಮ ಭಾಷೆ ಅಷ್ಟು ಸುಲಲಿತವಾಗಿ ಒಂದು ರೀತಿ ಓದ್ತಾ ಇದ್ರೆ ಒಂದೇ ಓದಿನಲ್ಲಿ ಮುಗಿಸ್ಬಿಡ್ಬೋದು. ಹಾಗಾಗಿ ಈ ಥರದ ಒಂದು ಸಂವಹನದ ಸಾಧ್ಯತೆ ದಲಿತ ಟ್ರೆಡಿಷನಲ್ಲಿ ಬಂದಿದೆ. ಅದೇನಾದರೂ ಆ ಥರದ್ದು ನಿಮಗೆ ಪ್ರಭಾವ ಇತ್ತ ಅಂತ? ಹೆಚ್ಚು ಈ ತತ್ವಪದಕಾರರ ಪ್ರಭಾವ ನನಗಿತ್ತು. ಬಾಲ್ಯದಲ್ಲಿ ತತ್ವಪದಕಾರರು ಇಡೀ ಎಲ್ಲ ಹಳ್ಳಿಗಳಲ್ಲೂ ಒಂದು ಟ್ರೂಪ್ ಇರೋದು, ತತ್ವಪದಕಾರರ ಟ್ರೂಪು. ಪ್ರತಿ ಪೂರ್ಣಿಮೆಗೆ ಅಮಾವಾಸ್ಯೆಗೆ ಅವರು ಇಡೀ ರಾತ್ರಿ ಅದನ್ನಾಡೋರು. ಮತ್ತು ಆಗಿನ ಕಾಲದಲ್ಲಿ ಎಂಟರ್ಟೈನ್ಮೆಂಟ್ ಅಂದರೆ ತತ್ವಪದಗಳೇ. ಆಗಿನ ಕಾಲದಲ್ಲಿ ಎಂಟರ್ಟೈನ್ಮೆಂಟ್ಗೆ ತತ್ವಪದಗಳು, ಇಲ್ಲ ಅಂದರೆ ಯಾವುದೋ ಒಂದು ಸಣ್ಣ ಇದು ಹುಡುಗರಿಗೆ ಬೇರೆ ಬೇರೆ ಇದು. ಆ ತತ್ವಪದಕಾರರ ಪ್ರಭಾವ ನನಗೆ ಸ್ವಲ್ಪ ಹೆಚ್ಚಿನ ಪ್ರಭಾವ ಬೀರಿದೆ. ಸರ್, ಈ ಕೃತಿಯಲ್ಲಿ KM ಶಂಕರಪ್ಪ ಅವ್ರ ಬಗ್ಗೆ ತುಂಬ ವಿವರಿಸಿದ್ದೀರಾ. ಅವ್ರ ಒಡನಾಟನೂ ನಿಮ್ಗೆ ಇರೋದ್ರಿಂದ ಬಹುಶಃ ಅವ್ರ ಪ್ರಭಾವನೂ ನಿಮ್ಮ ಮೇಲೆ ತುಂಬ ಬೀರಿದೆ ಅಂತ ಭಾವಿಸಿದ್ದೀನಿ. ಹಾಗಾಗಿ ಅವ್ರ ಬಗ್ಗೆ ಯಾವ ಒಂದು ನಿಮ್ಮ ಮೇಲೆ ಎಂಥ ಒಂದು ಪ್ರಭಾವವನ್ನು ಬೀರಿದ್ರು ಅನ್ನೋದನ್ನ ನಮ್ಮೊಂದಿಗೆ ಹಂಚ್ಕೊಳ್ತಿರ್ತೀವಿ. ಶಂಕರಪ್ಪನವರು, ನಾನು ಹೇಳಿದ್ದೀನಿ, ಪುಸ್ತಕನೇ ಅರ್ಪಿಸಿದ್ದೀನಿ. ಅವರು ನನ್ನ ಆಧ್ಯಾತ್ಮಿಕ ಗುರು. ಆ ಬುದ್ಧನ ಬಗ್ಗೆ ನನಗೆ ಸ್ವಲ್ಪ ಇದೇನಾದರೂ ಸಿಕ್ಕಿದ್ರೆ ಅದು ಶಂಕರಪ್ಪನವರಿಂದ ಸಿಕ್ಕೈತೆ. ಅವರು ಇಲ್ಲಿಂದ ಭಾಳ ಹತ್ರದಲ್ಲೇ ವಾಸ ಇದ್ರು. ಅವರು ತೀರ್ಕೊಳ್ಳೋವರೆಗೂ ಇಲ್ಲೇ ಇದ್ರು, ಫೋರ್ಟ್ ಬ್ಲಾಕಲ್ಲಿ. ಅವರು ಒಂದು ಸನ್ನಿವೇಶ ನನಗೆ ಭಾಳ ಚೆನ್ನಾಗಿದೆ ಇರ್ತದೆ. ಇದೈತೆ, ಒಂದು ಸಾರಿ ಅವ್ರು ಏನು ಮಾಡಿದ್ರು, ಅವಾಗಿನ ಮೊಬೈಲ್ ಇರಲಿಲ್ಲ. ಅವ್ರ ಮನೆಗೆ ವಾರಕ್ಕೆ 15 ದಿವಸಕ್ಕೆ ಹೋಗ್ತಾ ಇದ್ದೆ. ಹೋಗ್ತಿದ್ದಾಗ ಅವನು ಮಾದೇವ ಹುಷಾರಿಲ್ಲದೆ ಮಲ್ಗೆವನ್ ಅಂದ್ಕೊಳೋ, ಹೋಗಿ ಬಂದ್ಬಿಡೋಣ ಅಂತಂದ್ರು. ನಾನೇನು ಹೇಳಿದೆ, ಯಾವುದೋ ಇದರಲ್ಲಿ ಆಯಿತು ಭಾನುವಾರ ಹೋಗಿ ಬಂದ್ಬಿಡೋಣ ಅಂತ ಹೇಳಿದೆ. ಭಾನುವಾರ ಅವರು ರೆಡಿಯಾಗಿ ಕಾಯ್ದವ್ರೆ. ನಾನು ಬೇರೆ ಏನೋ ಕೆಲಸದಲ್ಲಿ ಇದನ್ನು ಸನ್ನಿವೇಶನ ಮರೆತುಬಿಟ್ಟು ಹೋಗಿಲ್ಲ. ಆ ಲ್ಯಾಂಡ್ಲೈನಿಗೆ ಫೋನ್ ಮಾಡ್ತಾರೆ. ಲ್ಯಾಂಡ್ಲೈನಿಗೆ ಫೋನ್ ಮಾಡಿ, ಏನೋ ದುರಂಕಾರ ಬಂದ್ಬಿಡ್ತು ಕಣೋ ನಿನಗೆ. ಇಲ್ವಲ್ಲ ದುರಂಕಾರ ಅಂಥದ್ದೇನು ನಾನು ಮಾಡಿಲ್ವಲ್ಲ, ಸ್ವಲ್ಪ ನಾವು ಒಂದು ರೀತಿ ಇದರಿಂದ ಮಾತಾಡ್ತೀವಿ. ಅಂಥ ದುರಂಕಾರ ನನಗೇನು ಬಂದಿಲ್ವಲ್ಲ. ಇಲ್ಲ, ಬೆಂಗಳೂರಿಗೆ ಬಂದಮೇಲೆ ನಿನಗೆ ದುರಂಕಾರ ಬಂದಿದೆ ಅಂತೇಳಿ ಫೋನ್ ಕಟ್ ಮಾಡ್ಬಿಟ್ರು.
ಕಟ್ ಮಾಡಿದ ತಕ್ಷಣ ಅದು ಒಂದು ರೀತಿ ಆ ಪ್ರಭಾವ ಹೆಂಗಿತ್ತು ಅಂತಂದ್ರೆ ಅವರ ಒಂದು ಮಾತು ನಮ್ಮ ಮೇಲೆ ಇದು ಒಂದು ರೀತಿಯ ಅವರು ಸಿಕ್ಕಾಪಟ್ಟೆ ಬೈಯರು. ಅದು ಹತ್ರದಲ್ಲಿದ್ದ ಶಿಶಿದಿರನ್ನ ಮಾತ್ರ ಅವರು ಬೇರೆ ಬೇರೆ ಕಾರಣಗಳಿಗೆ ತಮಾಷೆಯಾಗೂ ಬೈಯರು, ಸೀರಿಯಸ್ ಆಗೂ ಬೈಯರು. ಆಮೇಲೆ ಸೀದಾ ನಾನು ಆಫೀಸಿಂದ ಅವ್ರ ಮನೆ ಹತ್ರ ಇತ್ತು, ಸೀದಾ ಮನೆಗೆ ಹೋದೆ. ಅವತ್ತು ಅಚಾನಕ್ ಅಂತ ಶ್ರೀರಾಮನವಮಿ ಹಬ್ಬದ ದಿನ ಹೋಗಿ ನಿಂತ್ಕೊಂಡೆ ಬಾರಯ್ಯ ಅಂತಂದ್ರು. ನಿಂತೇ ಇದ್ದೆ. ಕುಂತ್ಕೊಳ್ಳೋ ಅಂತಂದ್ರು. ನಿಮ್ಮ ಈ ದುರಂಕಾರ ಬಂದೈತಿ ಅನ್ನೋ ಪದ ವಾಪಸ್ ತಗೊಳ್ಳೋವರೆಗೂ ಕುತ್ಕೊಳ್ಳಲ್ಲ ಅಂತಂದೆ. ಆಯ್ತು ಕುಂತ್ಕೊಳ್ಳಯ್ಯ, ಅವನು ಅಲ್ಲಿ ಸಾಯ್ತಾ ಬಿದ್ದವನೇ, ಹೋಗಿ ನೋಡ್ಕೊ ಬರೋಣ ಅಂತಂದ್ರೆ ಸುಳ್ಳು ಹೇಳ್ತೀಯ ನನಗೇನೆ ಅಂತಂದ್ರು. ಸುಳ್ಳು ಹೇಳ್ತೀಯ ನನಗೆ ಅಂತೇಳಿ ಅಂತಂದ್ರು. ಅಂದ ತಕ್ಷಣ ಆಯ್ತು ಮುಂದಿನ ಭಾನುವಾರ ಹೋಗ್ತೀವಿ, ರೆಡಿಯಾಗಿರಿ ಬರ್ತೀನಿ ಅಂತೇಳಿ ಹೊರಡಕ್ಕೆ ಬರ್ತಿದ್ದೆ. ಅವರ ಟೀನಮರಿ ಅಂತ ಕರೆಯೋರು ಮಗಳನ್ನ. ಟೀನಮರಿ, ರಾಮಣ್ಣ ಇದು ಮುನ್ಸ್ಕೊಂಡು ಹೋಗ್ತಾ ಅವ್ನ ಕಣಮ್ಮ, ಆ ಹೆಸರು ಬೇಳೆ ಪಾನಕ ತಂದ್ಕೊಡು, ಸ್ವಲ್ಪ ತಂಪಾಗ್ಲಿ ಅವನು ಅಂತಂದ್ರು. ಆಮೇಲೆ ಹೆಸರು ಬೇಳೆ ಪಾನಕ ಕೊಟ್ಟು ಹೋದೆ. ನೆಕ್ಸ್ಟ್ ಭಾನುವಾರ ಹೋದ್ವಿ. ನೆಕ್ಸ್ಟ್ ಭಾನುವಾರ ಹೋದ್ಮೇಲೆ ಅಲ್ಲಿ ಮಾದೇವ್ ಅವ್ರನ್ನ ನೋಡ್ಕೊಂಡು ಅವ್ರ ತೋಟಕ್ಕೆಲ್ಲ ಕರ್ಕೊಂಡೋಗಿ ಇಬ್ಬರಿಗೂ ಒಂದೊಂದು ಇದು ಶಿಷ್ಯನಿಗೆ, ಇದು ಗುರುಗಳಿಗೆ ಸ್ವಲ್ಪ ಚಿಕ್ಕದೇ ಇರಬೇಕು. ಹೌದು ಕಣಯ್ಯ, ನೀನು ಭಾಳ ಕಳ್ಳ ಇದೀಯಾ ನೋಡು, ಜಾತಿ ಇದು ಅಂತ ತಮಾಷೆ ಮಾಡಿದ್ರು. ಅಂದರೆ ಅವರು ಅಷ್ಟು ರೀತಿಯ ನಮ್ಮ ಮೇಲೆ ಎಷ್ಟು ಪ್ರಭಾವ ಬೀರು ಅಂದರೆ ಕೊನೆವರೆಗೂ ಅವರ ಸಂಪರ್ಕ ಬಿಡೋಕ್ಕಾಗದೆ, ಅಂದರೆ ಯಾವುದೇ ಸಿಟ್ಟು ಬಂದರೆ ಅಥವಾ ಯಾವುದೇ ಒಂದು ಸಂಕಟದ ವಿಚಾರ ಬಂದರೆ ಅವ್ರನ್ನ ಜ್ಞಾಪಿಸ್ಕೊಂಡ್ರೆ ನಮಗೆಲ್ಲೋ ಒಂದು ಕಡೆ ಆ ಥರ ಸಂಕಟ ಗೆಲ್ಲೋ ಅಂಥದ್ದು, ಆ ಸನ್ನಿವೇಶನ ಮೀರೋಂಥ ಒಂದು ಶಕ್ತಿ ನಮ್ಮಲ್ಲಿ ಬರ್ತಿತ್ತು. ಅಂಥ ವ್ಯಕ್ತಿತ್ವ ಅವರು. ಅಷ್ಟೇ, ಏನಿಲ್ಲ ಸರ್. ಈಗ ಮಳೆಗಾಲದ ಬಗ್ಗೆ ಚರ್ಚೆ ನಡೀತಾ ಇದ್ದಾಗ ನನಗೆ ಕಾಡಿತ್ತು ಒಂದು ಪ್ರಶ್ನೆ. ಈ ಮಳೆಗಾಲದಲ್ಲಿ ಸಾಹಿತ್ಯದಲ್ಲಿ ಚಳುವಳಿ ಈ ಎಲ್ಲ ವಿವರಗಳನ್ನು ಒಳಗೊಂಡಿದೆ. ಆದರೆ ಈ ಕೃತಿ ಪ್ರಕಟವಾಗುವ ಕಾಲಘಟ್ಟಕ್ಕೆ ದಲಿತ ಚಳುವಳಿ ಇಳಿಮುಖ ಆಗಿತ್ತು. ಎರಡನೇದು, ಅದಕ್ಕಿಂತ 15 ವರ್ಷಗಳ ಹಿಂದೆ ಒಲೆಮಾದಿಗರ ಹಾಡು ಅನ್ನುವ ಸಂಕಲನ ಪ್ರಕಟ ಆಗಿತ್ತು ಸಿದ್ಲಿಂಗಯ್ಯರದು. ಅದಾದಮೇಲೆ ಮನಜಾ ಅವ್ರದ್ದು ಕೇಳು ಜಗಮಾದಿಕ ವಲಯ ಅಂತ ಪ್ರಕಟ ಆಗಿತ್ತು. ಅದಾದ ಇಳಿಮುಖದ ಹೊತ್ತಿನಲ್ಲಿ ನೀವು ಒಂದು ಜಾತಿಯನ್ನ ಕೇಂದ್ರೀಕರಿಸಬಹುದಾದಂಥ ಮಳೆಗಾರ ಅನ್ನೋವನ್ನ ಹೆಸರು ಇಟ್ಕೊಳ್ಳುವಾಗ ಸಹಜವಾಗಿಯೇ ಈ ಥರದ ವಿರೋಧಗಳು ಬರ್ತಿದ್ವು ಅಂತ ನಿಮ್ಗೆ ಅನಿಸ್ತಿರ್ಲಿಲ್ವಾ? ಇನ್ನು ಎರಡನೇದು ನನಗೆ ಕಾಡಿದ್ದು ಮಂಡ್ಯದ ಪ್ರಶ್ನೆನೇ ಎತ್ತದ ಕೆಬಿಗೆ ಕುಲಮೂಲಕ್ಕೆ ಇಳಿಬೇಕು ಅಂತ ಅನ್ನಿಸ್ದಾಗೆ ನಿಮಗೆ ಯಾಕೆ ಅನ್ನಿಸ್ಲಿಲ್ಲ ಅನ್ನೋದಿದ್ದಾಗ ನಾನು ಯೋಚನೆ ಮಾಡ್ತಾ ಇರೋದು, ನಿಮ್ಮ ಮಳೆಗಾರ ಪ್ರಕಟ ಆದ ಸೇಮ್ ಟೈಮ್ ಅದೇ ಹೊತ್ತಿನಲ್ಲಿ ಕೆಬಿಯವರ ದಕ್ಲಕಥಾ ದೇವಿ ಕೂಡ ಪ್ರಕಟ ಆಗಿತ್ತು. ಅವರ ಕಾವ್ಯ ಪ್ರಕಟ ಆಗಿ ಒಂದು ಸ್ವಲ್ಪ ದಿನ ಆಗಿತ್ತು. ಅಂದರೆ ದಕ್ಲಕಥಾ ದೇವಿ ಕಾವ್ಯವನ್ನು ಬರೆಯುವ ಕೆಬಿಯು ಮತ್ತು ತುಮಕೂರು ನಿಲವು ಮಳೆಗಾರ ಅಂತ ಒಂದು ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗೆ ಬರಿತಾ ಇರುವ ನೀವುಗಳು ಮತ್ತು ನಿಮ್ಮ ಮಳೆಗಾರದ ಒಳಗೆಯೂ ಕೂಡ ದಕ್ಲರ ಬಗೆಗೆ ಒಂದಷ್ಟು ವಿವರಗಳು ಕೂಡ ಇದ್ದಾವೆ. ಅಂದರೆ ನಾವು ಈ ಪ್ರತ್ಯೇಕಗೊಳ್ತಾ ಇರುವ ಒಂದು ದೊಡ್ಡ ಆತಂಕವನ್ನು ಆ ಕೃತಿ ಏನಾದರೂ ಚರ್ಚಿಸ್ತಾ ಇದೆ, ಅಥವಾ ಮಳೆಗಾರ KM ಶಂಕರಪ್ಪನವರೇ ಆ ಹೆಸರನ್ನು ಕೊಟ್ಟಿದ್ದಾಗ್ಯೂ ಕೂಡ 75ರಿಂದ ಅಥವಾ 74ರಿಂದ 98ರ ಬರುವಷ್ಟಕ್ಕೆ ನಮ್ಮ ದಲಿತ ಚಳುವಳಿ ನನ್ನ ಸಮುದಾಯದ ಅಸ್ಮಿತೆಗಳನ್ನು ಹೇಳಬೇಕು ಅನ್ನುವ ಒತ್ತಾಯಕ್ಕೆ ಏನಾದರೂ ಅದು ಒಳಗಾಗಿತ್ತ ಅಥವಾ ನಿಮಗೆ ಅನ್ನಿಸ್ತಾಗೆ? ಆ ಥರದ ಒತ್ತಾಯ ಅದು ನಿಮ್ಮದು ಅಂತಲ್ಲ ನಾನು ಹೇಳ್ತಾ ಇಲ್ಲ, ಇಡೀ ನಮ್ಮ ಪರಿಸರದ ಒಳಗಡೆಯೇ ಆ ಥರದ ಒತ್ತಾಯ ಇತ್ತ. ಅದಕ್ಕೆ KB ಅವರ ದಕ್ಲಕಥಾ ದೇವಿ ಕಾವ್ಯವು ಅಥವಾ ನಿಮ್ಮದು ಈ ಥರದ ಒಂದು ಸಾಂಸ್ಕೃತಿಕ ಒತ್ತಾಸೆಯ ಭಾಗ ಆಗಿ ಏನಾದರೂ ಬಂದಿತ್ತ? ನನ್ನ ಜಾತಿ ಅಂದಾಗ ತುಂಬ ಸೀಮಿತ ಆಗಬಹುದು, ಆಗೆಲ್ಲ ಕೂಡಿಕೊಳ್ಳಬೇಕು ನಾವು ವಲಯ ಮಾದಿಗರು ಅಂತ ಹೇಳ್ದ ಸಿದ್ಲಿಂಗಯ್ಯ ಅಥವಾ ಮನಜ. ಆನಂತರ ನಾವು ದ್ವೀಪಗಳ ಥರ ಆಗ್ತಾ ಇದ್ದೀವ ಅನ್ನೋ ರೀತಿಯಲ್ಲಿ ಏನಾದರೂ ಆಯ್ತಾ? ನಾನು ಇದ್ರ ಜೊತೆಗೆ ಒಂದು ಸಂಘಟನೆ ಒಂದು ಮಾತನ್ನು ಹೇಳಬೇಕು. ಬಿತ್ತನೆ ಬೀಜ ಅಂತಕ್ಕಂಥ ಒಂದು ಆತ್ಮಕಥನದ ಒಳಗಡೆ ಬನ್ಗುಂಟೆ ನಾಗರಾಜಯ್ಯರು ಇಡೀ DSS ಹೊಡಿಲಿಕ್ಕೆ ಮುಖ್ಯವಾದ ಬೀಜ ಶುರುವಾಗಿದ್ದೆ ತುಮಕೂರಿನ ದೇವರಾಯನದುರ್ಗದ ಆ ವರ್ಕ್ಶಾಪಲ್ಲಿ ಅಂತ.
ಸೊ ಆ ವರ್ಕ್ಶಾಪ್ ನಡೆದ ಕಾಲಕ್ಕೂ ನಿಮ್ಮದು ಬಂದ ಕಾಲಕ್ಕೂ KB ಅವರು ನಡೆದ ಕಾಲಕ್ಕೂ ಮತ್ತು KB ನಂತರದಲ್ಲಿ ನನ್ನ ದಲಿತ ಅಂತ ಕರಿಬೇಡಿ ಅಂತ ಹೇಳಿದ್ದಕ್ಕೂ ಸಿದ್ಧಲಿಂಗಯ್ಯರು ನಾನು ದಲಿತ ಕವಿ ಅಂತ ಕರಿಬೇಡಿ ಅಂತ ಹೇಳಿದ್ದಕ್ಕೂ ಈ ಚರ್ಚೆಯ ಭಾಗವಾಗಿ ನಿಮ್ಮ ಮನೆಗಾರ ಎಲ್ಲೋ ಒಂದು ಕಡೆ ಅದನ್ನ ಸೂಚಿಸ್ತಾ ಇದೆಯಾ ಅಂತ ನನಗೆ ಅನಿಸ್ಲಿಕ್ಕೆ ಶುರುವಾಗಿದೆ ಸರ್. ನಿಮ್ಮ ಒಪಿನಿಯನ್ ಏನು ಸರ್? ತುಂಬ ದೀರ್ಘ ಆಗಿದೆ. ಇರ್ಲಿ, ಯಾಕಂದ್ರೆ ನೇಹಾ ಅವರಿಗೆ ಮಾತುಗಳಿಗೆ ಉತ್ತರ ಕೊಡೋದು ಬಹಳ ಕಷ್ಟದ ಕೆಲಸ. ಯಾಕಂದ್ರೆ ಅವರು ಇಡೀ ಸಾಹಿತ್ಯದ ಮೂಲ ಹಿಡಿದು ಪ್ರಶ್ನೆ ಕೇಳವ್ರೆ, ಇಡೀ ದಲಿತ ಸಂಘರ್ಷ ಸಮಿತಿಯ ಅಂತರಂಗ ಹಿಡಿದು ಪ್ರಶ್ನೆ ಕೇಳವ್ರೆ. ಅಂದ್ರೆ ನನ್ನ ಅನುಭವಕ್ಕೆ ತಕ್ಕಂತೆ, ನನ್ನ ಶಕ್ತಿಗೆ ತಕ್ಕಂತೆ ಅವರು ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ನೀವು ಜಾತಿಯ ವಿಚಾರ ಬಂದಾಗ ಈಗ ನೋಡಿ, ಕುಸುಮ ಬಾಲೆ ಅಥವಾ ದೇವನೂರು ಮಾದೇವರ ಒಡಲಾಡನ ಆ ಕುಸುಮ, ವಿಶೇಷವಾಗಿ ಕುಸುಮ ಬಾಲೆನ ಟ್ರಾನ್ಸ್ಲೇಟ್ ಮಾಡಬೇಕು ಅಂತ ಹೇಳ್ತಾರೆ. ಯಾರು ಇಬ್ಬರು ಮಹಾನ್ ಇವರು, ಲಂಕೇಶು ಕೂಡ ಒಂದ್ಸಾರಿ ಹೇಳಿದ್ದಾರೆ, ಮತ್ತೆ ಚಂಪಾ ಕೂಡ ಹೇಳಿದ್ದಾರೆ. ಇಬ್ಬರು ವ್ಯಕ್ತಿಗಳು ಅದನ್ನು ಟ್ರಾನ್ಸ್ಲೇಟ್ ಮಾಡಿದ್ರೆ ಮಾತ್ರ ಜನರಿಗೆ ಅರ್ಥ ಆಗ್ತದೆ ಅಂತ ಹೇಳಿದ್ದಾರೆ. ಆದರೆ ನಿಜ ಹೇಳಬೇಕು ಅಂತಂದರೆ, ಅದು ಸಂಗಾತಿ ಒಳಗೆ ಪ್ರತಿ ವಾರದಲ್ಲಿ ನಮಗೆ ಇದಾದ ಪ್ರಕಟ ಆಗ್ತಿದ್ದಾಗ ನಾವು ಪದೇ ಪದೇ ಅದನ್ನು ಓದ್ತಾ ಇದ್ವಿ. ಅದರಲ್ಲಿ ನಗು ಸನ್ನಿವೇಶಗಳು ಬರ್ತವೆ, ಅದರಲ್ಲಿ ಹಾಸ್ಯದ ಸನ್ನಿವೇಶಗಳು ಬರ್ತವೆ, ಭಾಳ ಸೀರಿಯಸ್ ಆದ ಸನ್ನಿವೇಶಗಳು ಬರ್ತವೆ. ಯಾವುದಾದ್ರೂ ಒಂದು ಸನ್ನಿವೇಶದಲ್ಲಿ ನಾವು ಏನಾದರೂ ನೋವಾದರೆ ಆ ಸನ್ನಿವೇಶ ಓದಿ ನಮ್ಮ ಮನಸ್ಸನ್ನ ಉಲ್ಲಾಸಗೊಳಿಸ್ಕೊಂತಿದ್ವಿ. ಅಂದರೆ ಜಾತಿಯ ಮೀರಿದ ಸನ್ನಿವೇಶಗಳು, ಜಾತಿಯನ್ನು ಮೀರಿದ ಭಾಷೆ ಅದರಲ್ಲಿ ಇತ್ತು. ಅದಾದ ನಂತರ ನೀವು ಹೇಳ್ದಂಗೆ ದಕ್ಕಲ ಕಥಾದೇವಿ ರೂಪುಗೊಳ್ತಾ ಇರುವಾಗ ನಾವು ಅವ್ರ ಜೊತೆ ಒಡನಾಡಿಯಾಗಿದ್ವಿ. KB ಸಿದ್ದಯ್ಯನವ್ರ ಜೊತೆ ಒಡನಾಡಿಯದೀವಿ. ಅವರು ನಮ್ಮ ಸುತ್ತಮುತ್ತ ಇದ್ದ ಪದಗಳನ್ನೇ ಜೋಡಿಸಿ ಕಾವ್ಯ ಮಾಡ್ತಾ ಇದ್ರು. ಅದು ನಾವು ನೋಡ್ತಾ ಏನು ನಮ್ಮ ಜೊತೆನೇ ಇತ್ತಲ್ಲ ಇದು ಪದ, ನಮ್ಮಮ್ಮ ಆಡ್ತಿದ್ರಲ್ಲ, ನಮ್ಮ ದೊಡ್ಡಮ್ಮ ಆಡ್ತಿದ್ರಲ್ಲ, ನಮ್ಮ ತತ್ವಪದಕಾರ ಆಡ್ತಿದ್ರಲ್ಲ, ಅದನ್ನೇ ಇವರು ಕಾವ್ಯ ಮಾಡಿಬಿಟ್ರಲ್ಲ ಅಂತ ಆಶ್ಚರ್ಯ ಆಗೋದು. ಅಂದರೆ ನನಗೆ ಆ ಒಂದು ಇದಕ್ಕೆ ಹೋಗಿ ಕುಲಮೂಲದ ಇದನ್ನ ಹಿಡಿದು ಸಾಹಿತ್ಯ ರಚಿಸೋಂಥ ಸನ್ನಿವೇಶ ಯಾಕೆ ಬರಲಿಲ್ಲ ಅಂತಂದರೆ, ನಾನು ಬೇಸಿಕ್ಕಾಗಿ ಸಾಹಿತ್ಯದ ಓದಿರಲಿಲ್ಲ, ಸಾಹಿತ್ಯನ ಓದ್ಕೊಂಡಿರಲಿಲ್ಲ. ಅವರು ಇಂಗ್ಲೀಷ್ ಸಾಹಿತ್ಯದ ಜೊತೆಗೆ ಕನ್ನಡ ಸಾಹಿತ್ಯನ ಆಳವಾಗಿ ಅಧ್ಯಯನ ಮಾಡಿದ್ದವರು KB ಸಿದ್ದಯ್ಯ. ಅಂದರೆ ಅವ್ರ ಸಹವಾಸದಿಂದ ನಾನು ಒಂದಷ್ಟು ಸಾಹಿತ್ಯನ ನಾನು ಬರಿಬೋದು ಅನ್ನೋಂಥ ಒಂದು ಇದು ಬಂತು. ಅದಕ್ಕೆ ಮೂಲ ಕಾರಣ ನಮ್ಮ ಜಿ ವಿ ಆನಂದಮೂರ್ತಿ ಇರ್ಬೋದು, ಕಾಳೇಗೌಡರು ಇರ್ಬೋದು, ಅಗ್ರಾರ ಸರ್ ಇರ್ಬೋದು, ಇವರೆಲ್ಲರ ಒಂದು ಒತ್ತಾಸೆ ಅಂತ ಹೇಳಕ್ಕಾಗಲ್ಲ ಅದನ್ನ, ಅವರೆಲ್ಲ ಸಹವಾಸದಿಂದ ಕೃತಿ ಬರೆಯೋದಕ್ಕೆ ಕಾರಣ ಆಯಿತು ಅಂತ ನನಗನ್ನಿಸ್ತದೆ. ಮನೆಗಾರ ನೀವೇ ಹೇಳ್ದಂಗೆ ನಾನು ಆನಂದಮೂರ್ತಿ ಪುಸ್ತಕ ಎಲ್ಲ ರೆಡಿ ಆದಮೇಲೆ ಅದಕ್ಕೆ ಟೈಟ್ಲ್ ಕೊಡೋದೇನು, ಶೀರ್ಷಿಕೆ ಏನು ಕೊಡೋದು ಅಂತೇಳಿ ಚರ್ಚೆ ಮಾಡ್ತಾ ಇದ್ವಿ. ಆನಂದಮೂರ್ತಿ ಅವ್ರ ಮನೆಯಲ್ಲಿ ಕೂತು ಚರ್ಚೆ ಮಾಡ್ತಾ ಇದ್ವಿ. ಅವ್ರ ಮನೆಯಲ್ಲಿ ಅವರು ಒಂದು ಕಡೆ ಮಲಗಿದ್ರು, ಶಂಕರಪ್ಪನವರು. ಮಾದಿಗರ ಹುಡುಗ ಅಂತ ಕೊಡೋದ ಅಥವಾ ಇನ್ನೇನು ಕೊಡೋದು, ಅದರಲ್ಲಿದ್ದ ಕೆಲವು ಇವನ್ನೆಲ್ಲ ತೆಗೆದು ಚರ್ಚೆ ಮಾಡ್ತಿರುವಾಗ ಅವರು ಏನು ಎಚ್ಚೆತ್ತರಂತೆ ಎದ್ದು ಕೂತ್ಕೊಂಡ್ರು. ಏನ್ರೋ ಹೆಂಗೆ ಮಾತಾಡ್ತಾ ಇದ್ದೀರಾ ಅಂತಂದ್ರು. ಅದೇ ಇದಕ್ಕೊಂದು ಶೀರ್ಷಿಕೆ ಹುಡುಕ್ತಾ ಇದ್ದೀವಿ, ಮಾದಿಗರ ಹುಡುಗ ಅಂತ ಅಂತಿಮ ಮಾಡ್ತಾ ಇದ್ದೀವಿ ಅಂತಂದ್ರು. ಮಾದಿಗರ ಹುಡುಗ ಬೇಡ, ಮನೆಗಾರ ಅಂತ ಕೊಡ್ರು ಅಂತಂದ್ರು. ಮನೆಗಾರ ಇಡೀ ನಮ್ಮ ತುಮಕೂರು ಜಿಲ್ಲೆಯ 3-4 ತಾಲೂಕುಗಳಲ್ಲಿ ಒಂದು ಪ್ರಚಲಿತವಾದ ಇದು. ನಮ್ಮ ಜಾತಿಯವ್ರನ್ನ ಮನೆಗಾರ ಅಂತಾನೆ ಈಗಲೂ ಕರೆಯೋದು, ಆ ಮನೆಗಾರ ರಟ್ಟಿ ಅಂತಾನೆ ಕರೆಯೋದು. ಆ ಮನೆಗಾರ ಕ್ಯಾತಪ್ಪ, ಮನೆಗಾರ ರಾಮಣ್ಣ, ಮನೆಗಾರ ಇವರು, ಆ ಥರದ ಒಂದು ಇದಿತ್ತು. ಅವರು ಅವ್ರು ಕೊಟ್ಟ ಕ್ಷಣ ಇವತ್ತಿಗೂ ನನಗೆ ಒಂದೊಂದ್ಸಾರಿ ಜ್ಞಾಪಿಸ್ಕೊಂತೀನಿ. ಆ ಕ್ಷಣ ನಾನು ಜ್ಞಾಪಿಸ್ಕೊಂಡಾಗ ಎಂಥ ಅದ್ಭುತವಾದ ವ್ಯಕ್ತಿ ಶಂಕರಪ್ಪ ಅಂತ ನನಗಾದ್ರೂ ಅನ್ನಿಸ್ತದೆ. ಆ ಜಾತಿ ಇದು ನಾವು ಅದು ಜಾತಿಯನ್ನು ಕೂಡ ಹೇಳೋದಿಲ್ಲ ನೋಡಿ. ಮನೆಗಾರ ನಮ್ಮ ಹಳ್ಳಿನಲ್ಲಿದ್ದಾಗ ಮನೆಗಾರರು ಹಟ್ಟಿ ಅಂತಂದ್ರೆ ನಾವು ಮದಿಗರು ಅಂತ ಅನ್ನಿಸ್ತಿತ್ತು. ಆದರೆ ಈಗ ಎಷ್ಟೋ ಕಡೆ ಮನೆಗಾರರಂದ್ರೆ ಆ ಜಾತಿ ಸೂಚಕ ಆಗದೇ ಇಲ್ಲ. ಎಷ್ಟೋ ಕಡೆ